ಪ್ರಿಯರೇ, ನಾವು ಕಳೆದ ವಾರದಲ್ಲಿ ಯಾವ ವಿಷಯವನ್ನ ಧ್ಯಾನ ಮಾಡ್ಕೊಂಡ್ವಿ? ನಾವು ಯೇಸುಸ್ವಾಮಿಯವರು ಕಲ್ವಾರಿ ಶಿಲುಬೆಯಲ್ಲಿ ನುಡಿದ 3ನೇ ಮಾತಿನಲ್ಲಿ ನಾವು ಕೆಲವೊಂದು ವಿಷಯಗಳನ್ನ ನಾವು ಧ್ಯಾನ ಮಾಡುವಂತ ಪ್ರಯತ್ನ ಮಾಡಿ ಒಂದ್ಸಾರಿ ನಾವು ಆ 3ನೇ ಮಾತು ಯಾವುದು ಎನ್ನುವಂತ ವಿಷಯವನ್ನ ಒಮ್ಮೆ ನಾವು ಸತ್ಯವೇದ ಮೂಲಕವಾಗಿ ನೋಡುವಂತ ಪ್ರಯತ್ನವನ್ನು ಮಾಡೋಣ. ನಾವು ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26 ಮತ್ತು 27 ವಚನಗಳನ್ನು ಓದಿಕೊಳ್ಳೋಣ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಯೇಸುಸ್ವಾಮಿಯವರು ಶಿಲುಬೆಯಲ್ಲಿ ನುಡಿದ 3ನೇ ಮಾತು ಯಾವುದು ಅಂತ ಹೇಳಿದ್ರೆ, ಶಿಲುಬೆಯಲ್ಲಿ ಯೇಸುಸ್ವಾಮಿಯವರು ನೇತಾಡ್ತಿದ್ದಾರೆ, ಮರಣದ ಅಂಚಿನಲ್ಲಿ ಯೇಸುಸ್ವಾಮಿಯವರು ಇದ್ದಾರೆ. ಆ ಸಮಯದಲ್ಲಿ ತನ್ನ ಶಿಲುಬೆಯ ಬಳಿಯಲ್ಲಿ ತನ್ನ ನೋಡ್ಲಿಕ್ಕೆ ಬಂದಂತಹ ತಾಯಿಯನ್ನ ಮತ್ತೆ ಅಲ್ಲಿರುವಂತಹ ತನ್ನ ಶಿಷ್ಯನನ್ನು ನೋಡಿ ಹೇಳ್ತಿದ್ದಾರೆ. ತಾಯಿಯನ್ನ ಶಿಷ್ಯನಿಗೆ ಒಪ್ಪಿಸಿ ತೋರಿಸಿ ಹೇಳ್ತಿದ್ದಾರೆ, ಅಮ್ಮ, ಇಗೋ ನಿನ್ನ ಮಗನು, ಇನ್ನ ಮೇಲೆ ನಿನಗೆ ಮಗನಾಗಿ ನಿನ್ನ ಪೋಷಿಸುವಂತವನು, ನಿನಗೆ ಆಧಾರವಾಗಿ ಇರುವಂತಹ ನಿನ್ನ ಮಗನು ಈತ ಎಂಬುದಾಗಿ ತಾಯಿಗೆ ಹೇಳಿದ್ರೆ, ಶಿಷ್ಯನಿಗೆ ಹೇಳ್ತಿದ್ದಾರೆ, ಯೋಹಾನ, ಇಗೋ ನಿನ್ನ ತಾಯಿ, ಇನ್ನು ಮೇಲೆ ನೀನು ಪೋಷಿಸಬೇಕಾಗಿರುವ, ನೀನು ತಾಯಿಯ ಹಾಗೆ ಪ್ರೀತಿಸಬೇಕಾಗಿರುವಂತ ಈಕೆ ನಿನ್ನ ತಾಯಿಯಾಗಿರುತ್ತಾಳೆ ಎಂಬುವಂತ ವಿಷಯವನ್ನ ಯೇಸುಸ್ವಾಮಿಯವರು ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ 3ನೇ ಮಾತಾಗಿ ಮಾತನ್ನ ನುಡಿಯುವಂತ ಪ್ರಯತ್ನವನ್ನ ಮಾಡ್ತಾರೆ. ನಾವು ಕಳೆದ ವಾರದಲ್ಲಿ ಈ ಒಂದು 3ನೇ ಮಾತಿನ ವಿಷಯವಾಗಿ 2 ವಿಷಯಗಳನ್ನ ಗಮನಿಸಿದ್ವಿ. ಏನಂತೇಳಿ, ಒಂದು ಸಮಯ ಬರುವಾಗ ತಂದೆ ತಾಯಿಗಳಿಗೆ ಮಕ್ಕಳ ಆಶ್ರಯ ಅನ್ನೋದು ಬೇಕಾಗುತ್ತೆ. ಹೇಗೆ ಮಕ್ಕಳು ಚಿಕ್ಕವರಾಗಿದ್ದಾಗ ತಂದೆ ತಾಯಿಗಳ ಪ್ರೀತಿ, ಒಂದು ಅಕ್ಕರೆ, ಒಂದು ಆದರಣೆ, ಒಂದು ಆಶ್ರಯ ಬೇಕಾಗುತ್ತೋ, ಹಾಗೆ ಮಕ್ಕಳು ದೊಡ್ಡವರಾದ್ಮೇಲೆ ತಂದೆ ತಾಯಿಗಳಿಗೂ ಕೂಡ ಒಂದು ಸಮಯದಲ್ಲಿ ಮಕ್ಕಳ ಆಶ್ರಯ ಬೇಕಾಗುತ್ತೆ, ಮಕ್ಕಳ ಆದರಣೆ ಬೇಕಾಗುತ್ತೆ, ಮಕ್ಕಳ ಪ್ರೀತಿ, ಎಲ್ಲಕ್ಕಿಂತ ಪ್ರಾಮುಖ್ಯವಾಗಿ ಅವರನ್ನ ಆರೈಕೆ ಮಾಡುವವರು ಬೇಕಾಗುತ್ತೆ. ಹಾಗಾಗಿ ಮಕ್ಕಳು ತಂದೆ ತಾಯಿಗಳ ವಿಷಯದಲ್ಲಿ ಜವಾಬ್ದಾರಿ ಉಳ್ಳವರಾಗಿರ್ಬೇಕು ಎನ್ನುವಂತ ಸಂದೇಶವನ್ನ ನಾವು ಕಳೆದ ವಾರದಲ್ಲಿ ಧ್ಯಾನ ಮಾಡಿದ್ವಿ. ಹಾಗೆ ಇನ್ನೊಂದು ವಿಷಯವನ್ನ ಧ್ಯಾನ ಮಾಡಿದ್ವಿ. ಏನಂತೇಳಿ, ದೇವರು ತನ್ನ ಬಳಿಗೆ ಬರುವಂತಹ ಯಾರನ್ನೇ ಆದ್ರೂ ಕೂಡ ಆತನು ತಳ್ಳಿ ಬಿಡುವುದಿಲ್ಲ. ಅವರ ವಿಷಯವಾಗಿ ಆತನು ಒಂದು ಆಶ್ರಯವಾಗಿ ನಿಂತ್ಕೊಳ್ತಾನೆ ಎಂಬುವಂತ ವಿಷಯವನ್ನು ಕೂಡ ನಾವು ಕಳೆದ ವಾರದಲ್ಲಿ ಧ್ಯಾನ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಈ 2 ವಿಷಯಗಳನ್ನ ಕಳೆದ ವಾರದಲ್ಲಿ ಧ್ಯಾನ ಮಾಡಿದ್ವಿ. ಇವತ್ತು ಇನ್ನೊಂದು ವಿಷಯವನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದೇವರ ಆತ್ಮನ ಆಲೋಚನೆಗಳ ಮೇರೆಗೆ ನಾವು ಧ್ಯಾನಿಸುವಂತ ಪ್ರಯತ್ನವನ್ನು ಮಾಡೋಣ. ಓಕೆನಾ? ರೈಟ್. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವಲ್ವಾ, ಕಲ್ವಾರಿ ಶಿಲುಬೆಯಲ್ಲಿ ಕಲ್ವಾರಿಯ ಒಂದು ಬೆಟ್ಟದಲ್ಲಿ ಯೇಸುಸ್ವಾಮಿಯವರು ಶಿಲುಬೆಯಲ್ಲಿ ನೇತಾಡ್ತಿದ್ದಾರೆ. ಆ ಶಿಲುಬೆಯ ಮುಂದೆ ಅನೇಕರು ಬಂದು ಕೂಡ್ಕೊಂಡಿದ್ದಾರಲ್ವಾ, ಅನೇಕರಿದ್ದಾರೆ. ಯಾರಿದ್ದಾರೆ? ಯೇಸುಸ್ವಾಮಿ ನೋಡ್ಲಿಕ್ಕೆ, ಯೇಸುಸ್ವಾಮಿನ ಹಿಂಬಾಲಿಸಂತ ಕೆಲವು ಸ್ತ್ರೀಯರು ಇದ್ದಾರೆ. ಹಾಗೆ ತನ್ನ ಶಿಷ್ಯನಾಗಿರುವ ಯೋಹಾನ ಇದ್ದಾನೆ, ಯೇಸುಸ್ವಾಮಿಯ ತಾಯಿ ಇದ್ದಾರೆ. ಹಾಗೆ ರೋಮ ಸೈನಿಕರು, ಹಾಗೆ ಯೇಸುಸ್ವಾಮಿಯನ್ನ ದ್ವೇಷಿಸುವಂತವರು ಕೂಡ ಅಲ್ಲೇನಾಗಿದ್ದಾರೆ, ಆ ಶಿಲುಬೆಯ ಬಳಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ನಾವು ಈ ವಾಕ್ಯ ನೋಡುವಾಗ ನಮ್ಗೆ ಅರ್ಥ ಆಗಿದೆ ಏನು, ಯೋಹಾನನಿಗೆ ತನ್ನ ತಾಯಿಯ ಜವಾಬ್ದಾರಿ ವಹಿಸ್ಕೊಡ್ತಾ ಇದ್ದಾರೆ ಎಂಬುದಾಗಿ ನೋಡಿದ್ವಲ್ವಾ. ಅಂದ್ರೆ ತನ್ನ ಶಿಷ್ಯನಾಗಿರುವಂತಹ ಅಪೊಸ್ತಲನಾಗಿರುವಂತಹ ಯೋಹಾನನಿಗೆ ಯೇಸುಸ್ವಾಮಿ ಅವರು ಒಂದು ಕೆಲಸವನ್ನು ಒಪ್ಪಿಸಿಕೊಡ್ತಿದ್ದಾರೆ. ಹೌದಲ್ವಾ? ಏನು ಆ ಕೆಲಸ ಅಂತ ಹೇಳಿದ್ರೆ, ತನ್ನ ತಾಯಿಯನ್ನು ಪೋಷಿಸುವಂತ ಒಂದು ಜವಾಬ್ದಾರಿಯನ್ನ ಯೋಹಾನನಿಗೆ ಒಪ್ಪಿಸಿ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಹಾಕೊಂಡು ನಮ್ಮ ಒಂದು ಪ್ರಯಾಣವನ್ನ ನಾವು ವಾಕ್ಯದ ಮುಂದುವರಿಸುವಂತ ಪ್ರಯತ್ನ ಮಾಡೋಣ. ಏನಾ ಪ್ರಶ್ನೆ ಅಂತ ಹೇಳಿದ್ರೆ, ಯೇಸುಸ್ವಾಮಿಯವರು ಯೋಹಾನನಿಗೆ ಯಾಕೆ ತನ್ನ ತಾಯಿಯ ಜವಾಬ್ದಾರಿನ ವಹಿಸುವಂತ ಪ್ರಯತ್ನವನ್ನು ಮಾಡಿದ್ರು? ಯೇಸುಸ್ವಾಮಿಗೆ 12 ಜನ ಶಿಷ್ಯರಲ್ವಾ, ಅದ್ರಲ್ಲಿ ಒಬ್ಬನು ಯೂದ, ಆತನು ದಾರಿ ತಪ್ಪಿ ಹೋದ. ಅವನನ್ನು ಬಿಟ್ರೆ 11 ಮಂದಿ ಶಿಷ್ಯರಲ್ವಾ. 11 ಮಂದಿ ಶಿಷ್ಯರು ಯಾರಿಗಾದ್ರೂ ಒಪ್ಪಿಸ್ಕೊಡುವ ಪ್ರಯತ್ನ ಮಾಡ್ಬೋದಾಗಿತ್ತಲ್ವಾ. ಆದ್ರೆ ಯೋಹಾನನಿಗೆ ಯಾಕೆ ತನ್ನ ತಾಯಿಯ ಒಂದು ಪೋಷಿಸುವಂತ ಜವಾಬ್ದಾರಿಯನ್ನ, ಅಂದ್ರೆ ತನ್ನ ಕೆಲಸವನ್ನ ವಹಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದ್ರು? ಈ ವಿಷಯದ ಕುರಿತಾಗಿ ನಾವು ಸ್ವಲ್ಪ ಸಮಯ ಧ್ಯಾನಿಸುವಂತ ಪ್ರಯತ್ನ ಮಾಡೋಣ. ಈ ವಿಷಯ ನಮ್ಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ, ಬೇರೆ ಮೊದಲದಾಗಿ ಈ ಯೋಹಾನ ಯಾರು ಎನ್ನುವಂತ ವಿಷಯ ನಮ್ಗೆ ಅರ್ಥ ಆಗ್ಬೇಕು. ಬೈಬಲ್ ಪಂಡಿತರು ಯೋಹಾನನಿಗೆ ಯಾಕೆ ಯೇಸುಸ್ವಾಮಿ ತನ್ನ ತಾಯಿಯ ಜವಾಬ್ದಾರಿ ವಹಿಸಿಕೊಟ್ರು ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನ ಹೇಳುವಂತ ಪ್ರಯತ್ನವನ್ನು ಮಾಡ್ತಾರೆ. ನಾವು ಈ ಕಾರಣಗಳಲ್ಲಿ ಒಂದೊಂದಾಗಿ ಅದನ್ನು ತಿಳ್ಕೊಂಡು ಬರುವಂತ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಯೋಹಾನ ಯಾರು ಎಂಬುದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಯಾಕೆ ಯೋಹಾನನಿಗೆ ದೇವರು ತನ್ನ ತಾಯಿಯ ಜವಾಬ್ದಾರಿಯನ್ನು ಕೆಲಸವನ್ನು ಒಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಅಂದ್ರೆ, ಮೊದಲನೇದಾಗಿ ಪ್ರಿಯರೇ, ಈ ಯೋಹಾನ ಯಾರು ಪ್ರಶ್ನೆ ಮಾಡ್ಕೊಂಡ್ರೆ ನಮಗೆ ಗೊತ್ತಿರುವಂತ ವಿಷಯ ಏನು? ಯೋಹಾನ ಯಾರು? ಯೇಸುಸ್ವಾಮಿಯ ಶಿಷ್ಯರಲ್ಲಿ ಒಬ್ಬನು ಅಂತ ಗೊತ್ತಾಗ್ತದೆ ಅಲ್ವಾ. ಅನಂತರ ಇನ್ನು ಮತ್ತೆ ಯೋಹಾನ ಯಾರು ಪ್ರಶ್ನೆ ಕೊಡಿ ಇನ್ನೇನ್ ಆನ್ಸರ್ ಬರ್ಬೋದು ನಮ್ಗೆ? ಇನ್ನೇನ್ ಆನ್ಸರ್ ಬರ್ಬೋದು? ಈ ತಂದೆ ತಾಯಿಗಳು ಯಾರು ಈತನಿಗೆ? ಈತನ ಯಾರ ಮಗನು? ನಾವು ಅದೇ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನ ಒಂದ್ಸಾರಿ ಓದೋಣ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ
ಆತನ ತಾಯಿಯು ಆತನ ತಾಯಿಯ ತಂಗಿಯು ಕ್ಲೋಪನ ಹೆಂಡತಿಯಾದ ಮರಿಯಳು ಮಗ್ದಲದ ಮರಿಯಳು ನಿಂತಿದ್ದರು. ಇಲ್ಲಿ ಯೇಸು ಸ್ವಾಮಿಯ ಶಿಲ್ಬೆಯ ಬಳಿಯಲ್ಲಿ ಯಾರ್ಯಾರಿದ್ದಾರೆ ನೋಡ್ತಿದ್ವಿ ನಾವು. ಯೇಸು ಸ್ವಾಮಿಯವರ ತಾಯಿಯಾಗಿರುವಂತಹ ಮರಿಯಮ್ಮನವರು, ಹಾಗೆ ಮರಿಯಮ್ಮನವರ ತಂಗಿ ಕೂಡ ಇದ್ದಾರೆ ನೋಡ್ರಿ. ಈಕೆ ಯಾರು? ಕ್ಲೋಪನ ಹೆಂಡತಿಯಾದ ಮರಿಯಳು ಎಂಬುದಾಗಿ. ಅಂದ್ರೆ ಮರಿಯಮ್ಮನವರ ತಂಗಿ ಹೆಸರು ಕೂಡ ಮರಿಯಮ್ಮನೆ. ಈಕೆ ದೊಡ್ಡ ಮರಿಯಮ್ಮ, ದೊಡ್ಡ ಮರಿಯ, ಈಕೆ ಚಿಕ್ಕ ಮರಿಯ ಅಲ್ವಾ. ಈಕೆ ಮರಿಯ ಕ್ಲೂಪನ ಹೆಂಡತಿ. ಇಷ್ಟಕ್ಕೂ ಕ್ಲೂಪ ಅಂದ್ರೆ ಯಾರು? ಈ ಮರಿಯ ಅಂದ್ರೆ ಯಾರು? ಯೇಸುಸ್ವಾಮಿಯ ತಾಯಿಯ ತಂಗಿ ಅಂತ ಅರ್ಥ ಆಯ್ತಲ್ವಾ. ಹಾಗೆ ಈಕೆ ಬಗ್ಗೆ ಇನ್ನು ಸ್ವಲ್ಪ ನಾವು ವಿವರ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಾವು ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 55ನೇ ವಚನವನ್ನು ಕೂಡ ಓದೋಣ. ಇದಲ್ಲದೆ ಅನೇಕ ಸ್ತ್ರೀಯರು ಅಲ್ಲಿ ಇದ್ದು ದೂರದಿಂದ ನೋಡುತ್ತಿದ್ದರು. ಇವರು ಯೇಸುವಿನ ಸೇವೆ ಮಾಡುತ್ತಾ ಗಲಿಲಾಯದಿಂದ ಆತನ ಹಿಂದೆ ಬಂದಿದ್ದರು. ಇವರಲ್ಲಿ ಮಗ್ದಲದ ಮರಿಯಳು, ಯಾಕೋಬ, ಯೋಸೆಯರ ತಾಯಿಯಾದ ಮರಿಯಳು, ಜಬುದಾಯನ ಮಕ್ಕಳ ತಾಯಿಯೂ ಇದ್ದರು. ಇಲ್ಲಿ ನೋಡ್ರಿ, ಅಲ್ಲಿ ಯಾರ ನೋಡಿದ್ವಿ? ಯೇಸು ಸ್ವಾಮಿಯ ತಾಯಿಯ ಮರಿಯಮ್ಮ, ತಾಯಿಯ ತಂಗಿಯೂ ಕೂಡ ಇನ್ನೊಬ್ಬ ಮರಿಯಮ್ಮ, ಯಾರು? ಕ್ಲೋಪನ ಹೆಂಡತಿ ಆಗಿರುವಂತ ಮರಿಯಮ್ಮ ಅಂತ ನೋಡಿದ್ವಲ್ವಾ. ಮತ್ತೆ ಮಗ್ದಲದ ಮರಿಯಳು. ಅದೇ ಸ್ವಲ್ಪ ಇವರಾಗಿ ಹೇಳ್ತಿದ್ದಾರೆ ಇಲ್ಲಿ. ಮಗ್ದಲದ ಮರಿಯಳು, ಯಾಕೋಬ, ಯೋಸೆಯರ ತಾಯಿ ಅಂದ್ರೆ ಯೇಸು ಸ್ವಾಮಿಯವರ ತಾಯಿ. ಯೇಸು ಸ್ವಾಮಿ ತಮ್ಮಂದ್ರ ಹೆಸರು ಯಾಕೋಬ ಮತ್ತು ಯೋಸೇಪ. ಇಲ್ಲಿ ಯೋಸೆ ಅಂದ್ರೆ ಯೋಸೇಪ ಅಂತ. ಇನ್ನೊಬ್ರು ಯಾರು? ಜೆಬೆದಾಯನ ಮಕ್ಕಳ ತಾಯಿ. ಅಲ್ಲಿ ಕ್ಲೋಪ ಅಂದ್ರೆ ಯಾರು? ಕ್ಲೋಪನಿಗಿರುವಂತ ಇನ್ನೊಂದು ಹೆಸರು ಜೆಬೆದಾಯ ಅಂತ. ಅಂದ್ರೆ ಕ್ಲೋಪನ ಹೆಂಡತಿ ಅಲ್ಲಿ ಮರಿಯಳು ಎಂಬುದಾಗಿ ಹೇಳ್ತಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಜೆಬೆದಾಯನ ಮಕ್ಕಳ ತಾಯಿ. ಜೆಬೆದಾಯನಿಗೆ ಮಕ್ಕಳಿದಾರಂತೆ, ಆ ಮಕ್ಕಳ ತಾಯಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಜೆಬೆದಾಯನ ಹೆಂಡತಿ ಯಾರು? ಮರಿಯಳು ಎಂಬುದಾಗಿ ನೋಡ್ತಾರೆ. ಈ ಮರಿಯ ಯಾರು? ಯೇಸು ಸ್ವಾಮಿಯವರ ತಾಯಿಗೆ ಸ್ವಂತ ತಂಗಿ ಎಂಬುವಂತ ವಿಷಯವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆಯ್ತಾ? ಇನ್ನೊಂದು ವಚನವನ್ನು ಕೂಡ ನೋಡೋಣ. ಇದೇ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 40-41 ವಚನವನ್ನು ನೋಡೋಣ. ಅಲ್ಲದೆ ಅಲ್ಲಿ ಸ್ತ್ರೀಯರು ಸಹ ದೂರದಿಂದ ನೋಡುತ್ತಿದ್ದರು. ಇವರಲ್ಲಿ ಆತನು ಗಲಿಲಾಯಲ್ಲಿದ್ದಾಗ ಆತನನ್ನು ಹಿಂಬಾಲಿಸಿ ಸೇವೆ ಮಾಡುತ್ತಿದ್ದವರಾದ ಮಗ್ದಲದ ಮರಿಯ, ಚಿಕ್ಕ ಯಾಕೋಬನ ಮತ್ತು ಯೋಸೆಯ ತಾಯಿಯಾದ ಮರಿಯ, ಸಲೋಮೆ ಎಂಬವರು, ಆತನ ಸಂಗಡ ಯೆರೂಸಲೇಮಿಗೆ ಬಂದಿದ್ದ ಇನ್ನೂ ಅನೇಕ ಸ್ತ್ರೀಯರು ಇದ್ದರು. ಇಲ್ಲಿ ನೋಡ್ರಿ, ಮಗ್ದಲದ ಮರಿಯ, ಚಿಕ್ಕ ಯಾಕೋಬ ಮತ್ತು ಯೋಸೆಯ ತಾಯಿಯಾದ ಮರಿಯ ಅಂದ್ರೆ ಯೇಸು ಸ್ವಾಮಿಯವರ ತಾಯಿಯಾಗಿರುವಂತ ಮರಿಯಮ್ಮನವರು. ಇಲ್ಲಿ ಇನ್ನೊಬ್ರು ಹೇಳ್ತಿದ್ದಾರೆ ಸಲೋಮೆ ಎಂಬುವರು ಕೂಡ ಎಂಬುದಾಗಿ ಹೇಳ್ತಿದ್ದಾರೆ. ಆದ್ರೆ ಜೆಬೆದಾಯನ ಹೆಂಡತಿ ಹೆಸರೇನು? ಇನ್ನೊಂದು ಹೆಸರು ಸಲೋಮೆ. ಯೋಹನ್ ಬರೆದ ಸುವಾರ್ತೆಯಲ್ಲಿ ಏನಂತ ಹಾಕಿರುವಂತ ಹೆಸರು? ಚಿಕ್ಕ ಮರಿಯ ಎನ್ನುವಂತ ಹೆಸರು. ಯಾರಿ ಚಿಕ್ಕ ಮರಿಯ, ಯಾರಿ ಸಲೋಮೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಜೆಬೆದಾಯನ ಹೆಂಡತಿ, ಎರಡನೇದಾಗಿ ಯೇಸು ಸ್ವಾಮಿಯವರ ತಾಯಿ ಆಗಿರುವ ಮರಿಯಮ್ಮನವರಿಗೆ ಈಕೆ ಏನಾಗ್ತಾಳೆ? ತಂಗಿ ಆಗ್ತಾಳೆ. ಓಕೆನಾ? ರೈಟ್. ಈಗ ಜೆಬೆದಾಯನ ಮಕ್ಕಳ ತಾಯಿ ಅಂತ ಹೇಳಿ ನೋಡ್ಕೊಂಡ್ವಲ್ವಾ. ಇಷ್ಟಕ್ಕೂ ಜೆಬೆದಾಯನ ಮಕ್ಕಳು ಯಾರು? ಈ ಜೆಬೆದಾಯನ ಮಕ್ಕಳು ಯಾರು ಅಂತ ಹೇಳಿದ್ರೆ ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡೋಣ. ಈ ಜೆಬೆದಾಯನ ಮಕ್ಕಳು ಯಾರು ಅನ್ನೋದಕ್ಕೆ 5ನೇ ಅಧ್ಯಾಯ 9ನೇ ವಚನವನ್ನ ನೋಡೋಣ. ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರಿಗೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸೀಮೋನನ ಪಾಲುಗಾರರಿಗಿಂತ ಜಬುದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆಯೇ ವಿಸ್ಮಯ ಪಟ್ಟರು. ಸೀಮೋನನ ಪಾಲುಗಾರರಾಗಿದ್ದಂತ ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹಾನರು. ಅಂದ್ರೆ ಜೆಬೆದಾಯನ ಮತ್ತು ಸಲೋಮಿಯ ಮಕ್ಕಳು ಯಾರನ್ನು ನೋಡ್ತಾ ಇದೀವಿ? ಯೇಸು ಸ್ವಾಮಿಯವರ ಶಿಷ್ಯರಾಗಿರುವಂತ ಯಾಕೋಬ ಮತ್ತು ಯೋಹಾನ ಯಾರಾಗಿದ್ದಾರೆ? ಯೇಸು ಸ್ವಾಮಿಯವರ ತಾಯಿ ಮರಿಯಮ್ಮ ಇದಾರಲ್ಲ, ಆ ಮರಿಯಮ್ಮನ ತಂಗಿದಾರಲ್ಲ ಯಾರು? ಚಿಕ್ಕ ಮರಿಯ ಅಥವಾ ಸಲೋಮೆ ಅಂತ. ಈ ಸಲೋಮೆಯ ಮಕ್ಕಳೇ ಯಾರು? ಯಾಕೋಬ ಮತ್ತು ಯೋಹಾನ. ಅಲ್ಲಿ ಶಿಲುಬೆಯ ಬಳಿ ನಿಂತಿರುವಂತ ಯೋಹಾನ ಈಗ ಏನಾಗ್ತಾರೆ? ಮರಿಯಮ್ಮನವರಿಗೆ ಮಗನಾಗ್ತಾನೆ. ಸ್ವಂತ ತಂಗಿಯ ಮಗನಾಗ್ತಾನೆ. ಚರಿತ್ರೆ ಕೂಡ ಇದನ್ನೇ ಹೇಳುತ್ತೆ. ಯೋಹಾನ ಯೇಸು ಸ್ವಾಮಿಯವರಿಗೆ ತಮ್ಮ ವರಸೆಯಲ್ಲಿ ದೊಡ್ಡಮ್ಮನ ಮಗ, ಯೋಹಾನ ಚಿಕ್ಕಮ್ಮನ ಮಗ. ಸ್ವಂತ ಅಣ್ಣ ತಮ್ಮಂದ್ರೆ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳೇ ಯೋಹಾನ ಮತ್ತು ಯೇಸು ಸ್ವಾಮಿಯವರು ಎಂಬುವಂತ ವಿಷಯವನ್ನು ನೋಡ್ತೇವೆ. ಪಂಡಿತರು ಹೇಳುವಂತ ವಿಷಯ ಏನಂದ್ರೆ, ಯೋಹಾನನಿಗೆ ಮರಿಯಮ್ಮ ಸ್ವಂತ ದೊಡ್ಡಮ್ಮ ಆಗಿರೋದ್ರಿಂದ ಯೇಸು ಸ್ವಾಮಿಯವರು ತನ್ನ ತಾಯಿಯ ಜವಾಬ್ದಾರಿಯನ್ನ ಯೋಹಾನನಿಗೆ ವಹಿಸಿಕೊಡುವಂತ ಪ್ರಯತ್ನ ಮಾಡಿದ್ರು ಎನ್ನುವಂತ ವಿಷಯವನ್ನ ಇಲ್ಲಿ ಏನಾಗ್ತದೆ? ಬೈಬಲ್ ಪಂಡಿತರು ಹೇಳುವಂತ ವಿಷಯ. ಓಕೆನಾ? ಇದು ಮೊದಲನೇ ವಿಷಯ. ಇಲ್ಲಿ ಒಂದು ಆತ್ಮೀಯ ಪಾಠವನ್ನು ಕೂಡ ನಾವು ಕಲ್ತ್ಕೊಳ್ಳೋಣ ಪ್ರಿಯರೇ. ಏನಪ್ಪಾ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯವರು ಯೋಹಾನನಿಗೆ ಅಣ್ಣನೇ ಅಲ್ವಾ? ಹೌದಲ್ವಾ? ಆದ್ರೆ ನಾವು ಬೈಬಲ್ ಅಲ್ಲಿ ಎಲ್ಲಿಯೂ ಕೂಡ ಯೋಹಾನ ಅಣ್ಣ ಎಂಬುದಾಗಿ ಕರೆಯುವಂತ ವಿಷಯವನ್ನು ನೋಡೋದಿಲ್ಲ. ನಾವು ನೋಡ್ತೀವಾ? ನೋಡೋದಿಲ್ಲ. ಸಲಿಗೆ ಇದೆ,
ಯೇಸು ಎದೆಯಲ್ಲಿ ಹೊರ್ಕೊಂಡಿದ್ದಂತಹ ಶಿಷ್ಯ ಯಾರು? ಯೋಹಾನ. ಅಷ್ಟು ಸಲಿಗೆ ಇದೆ, ಎದೆಯಲ್ಲಿ ಹೊರ್ಕೊಳ್ಳುವಷ್ಟು ಸಲಿಗೆ ಯೇಸು ಕೊಟ್ಟಿದ್ದಾರೆ. ಆದರೆ ಕರೀಲಿಕ್ಕೆ ಅಧಿಕಾರ ಕೂಡ ಇದೆ ಯೋಹಾನನಿಗೆ. ಆದ್ರೆ ಕರೆದ್ರ ಅಂದ್ರೆ ಕರೀಲಿಲ್ಲ ಪ್ರಿಯರೇ. ಯಾಕಂದ್ರೆ ಇವ್ರು ಅಂದ್ಕೊಂಡ್ರು ಆತನು ಸರ್ವೋನ್ನತನಾಗಿರುವ ದೇವರ ಮಗನಾತ, ಆತನು ಸರ್ವೋನ್ನತನಾಗಿರುವ ದೇವರ ಮಗನು, ಮೆಸ್ಸಿಯನು, ಕ್ರಿಸ್ತನಾತ, ಈ ಭೂಮಿಗೆ ನಮಗಾಗಿ ಬಂದಿರುವಂತಹ ದೈವ ಕುಮಾರನು. ಈತನಿಗೆ ತಮ್ಮನಾಗಿರುವಂತಹ ಯೋಗ್ಯತೆ ನಮಗಿಲ್ಲ. ಆತನು ನಮಗೆ ದೇವರು ಎಂಬುದಾಗಿ ಅವರು ಆತನನ್ನ ಗುರು ಎಂಬುದಾಗಿ ಸಂಬೋಧನೆ ಮಾಡಿದ್ರು. ಹಾಗೆ ದೇವ ಕುಮಾರ ಎಂಬುದಾಗಿ ಅವ್ರು ಏನ್ ಮಾಡಿದ್ರು? ಸಂಬೋಧಿಸುವಂತ ಪ್ರಯತ್ನ ಮಾಡಿದ್ರೆ ಹೊರತು ಎಲ್ಲಿಯೂ ಕೂಡ ಯೋಹಾನ ದೇವರು ಕೊಟ್ಟ ಸಲುಗೆಯನ್ನು ಉಪಯೋಗಿಸ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ, ದುರುಪಯೋಗ ಪಡಿಸ್ಕೊಳ್ಳುವಂತ ಪ್ರಯತ್ನ ಕೂಡ ಮಾಡ್ಲಿಲ್ಲ. ಹಾಗೆ ಯೇಸು ಸ್ವಾಮಿಯ ತಮ್ಮಂದರಾಗಿರುವಂತ ಯಾಕೋಬ, ಯೂದ ಇದಾರಲ್ವಾ, ಯೇಸು ಸ್ವಂತ ಮರಿಯಮ್ಮನವರ ಮಕ್ಕಳು, ಇವರು ಕೂಡ ಪತ್ರಿಕೆಯನ್ನು ಬರೆದ್ರು. ಯಾಕೋಬನ ಪತ್ರಿಕೆ ಮತ್ತು ಯೂದನ ಪತ್ರಿಕೆ. ಈ ಪತ್ರಿಕೆಗಳು ನೋಡುವಾಗ ಅವ್ರು ಏನಂತ ಹೇಳ್ಕೊಂಡ್ರು ಗೊತ್ತಾ? ಅವರು ನಮ್ಮ ಅಣ್ಣ ಎಂಬುದಾಗಿ ಯೇಸುವನ್ನು ಹೇಳ್ಕೊಳ್ಳಿಲ್ಲ. ಅವರು ಏನಂತ ಹೇಳ್ಕೊಂಡ್ರು ನೋಡ್ರಿ ಒಂದ್ಸಾರಿ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ನೋಡೋಣ. ಯಾಕೋಬ 1:1 ನೋಡಿ ಏನಂತ ಹೇಳ್ಕೊಂಡ್ರು ಅವ್ರ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು. ನೋಡ್ರಿ, ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು. ಈ ಯಾಕೋಬ ಯಾರು ಗೊತ್ತಾ? ಈತನು ಯೇಸು ಸ್ವಾಮಿಯವರ ತಮ್ಮನಾಗಿರುವಂತ ಯಾಕೋಬ ಈತ. ಓಕೆನಾ? ಆದ್ರೆ ಅಣ್ಣನ ಕರ್ತನ ಯೇಸು ಕ್ರಿಸ್ತನ ತಮ್ಮನಾಗಿರುವಂತ ಯಾಕೋಬ ಅಂತ ಹೇಳ್ಕೊಳ್ಳಿಲ್ಲ ಇಲ್ಲಿ. ಏನಂತ? ದಾಸನು ಅಂದ್ಕೊಂಡ್ರು. ಆತನು ಬದುಕಿರುವಾಗ ಆತನ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆತನ ತಮ್ಮಂದ್ರಾಗಿ ನಾವು ಯೋಗ್ಯರಲ್ಲ ಅಂದ್ಕೊಂಡು ಆತನು ದೇವರು, ಆತನ ದೇವರಾಗಿರುವಂತ ಆತನ ದಾಸರು ನಾವು ಅಂತ ಹೇಳಿ ಯಾಕೋಬ ಕೂಡ ಏನಂತಾನೆ? ದಾಸನು ಎಂಬುದಾಗಿ ಹೇಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾನೆ. ಯೂದ ಏನ್ ಹೇಳ್ತಾನೆ ನೋಡೋಣ ಒಂದ್ಸಾರಿ. ಯೂದ ಪತ್ರಿಕೆ ನೋಡೋಣ. ಯೂದ ಪತ್ರಿಕೆಯಲ್ಲಿ ಯೂದರವರು ಏನ್ ಹೇಳ್ತಾರೋ ಒಂದ್ಸಾರಿ ನೋಡೋಣ. ಯೂದ ಪತ್ರಿಕೆ 1:1 ಯೇಸು ಕ್ರಿಸ್ತನ ದಾಸನು ಯಾಕೋಬನ ತಮ್ಮನು ಆಗಿರುವ ಯೂದನು. ನೋಡ್ರಿ, ಯೇಸು ಕ್ರಿಸ್ತನ ದಾಸನು ಯಾಕೋಬನ ತಮ್ಮನು ಅಂದ್ರೆ ಮೊದಲು ಯಾಕೋಬನ ಬರೆದ ಪತ್ರಿಕೆ. ಈ ಯಾಕೋಬನಿಗೆ ಈ ಯೂದ ಯಾರು? ತಮ್ಮ. ಅಂದ್ರೆ ಮರಿಯಮ್ಮನವರಿಗೆ ಯೇಸು ಸ್ವಾಮಿಯ ನಂತರ ಜನಿಸಿದ ಮಕ್ಕಳು ಯಾರಪ್ಪ ಅಂದ್ರೆ ಯಾಕೋಬ, ಯೋಸೇಪ, ಸೀಮೋನ, ಯೂದ. ಇವರಿಬ್ರು ಕೂಡ ಪತ್ರಿಕೆಯನ್ನು ಬರೆದ್ರು. ಹೇಳ್ತಿದ್ದಾರೆ ನಾನು ಯಾಕೋಬನ ತಮ್ಮನು ಅಂತ ಹೇಳ್ಕೊಂಡ್ರೆ ಹೊರತು ಯೇಸು ಸ್ವಾಮಿಯ ತಮ್ಮ ಅಂತ ಹೇಳ್ಕೊಳ್ಳಿಲ್ಲ ಇಲ್ಲಿ. ಯಾಕಂದ್ರೆ ಅಂದ್ಕೊಂಡ್ರು ಆತನ ತಮ್ಮನಾಗಿರ್ಲಿಕ್ಕೆ ನಾವು ಯೋಗ್ಯರಲ್ಲ, ಆತನು ದೇವರು, ಆತನು ದೇವರಾಗಿ ಆತನ ದಾಸರಾಗಿ ನಾವಿರ್ಲಿಕ್ಕೆ ಯೋಗ್ಯರು ಅಂತ ಅಂದ್ಕೊಂಡು. ನೋಡ್ರಿ, ದೇವ್ರು ಕೊಟ್ಟುವಂತ ಸಲಿಗೆಯನ್ನು ಯಾವತ್ತಿಗೂ ಕೂಡ ಏನ್ ಮಾಡ್ಲಿಲ್ಲ? ದುರುಪಯೋಗ ಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ. ಪ್ರಿಯರೇ, ಇವತ್ತು ಸಮಾಜದಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿ ಬೇರೆಯವ್ರಿಗೆ ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು, ಏನ್ ಮಾಡ್ತಾರೆ ಹೇಳ್ರಿ? ಹೇಗಂದ್ರೆ ಹಂಗ್ ಮಾತಾಡೋದ್ರ ಬಗ್ಗೆ ಅಲ್ವಾ? ಸರಿಗೆ ಅವ್ರು ಕೊಟ್ಟಂತ ಸಲಿಗೆಯನ್ನು ದುರುಪಯೋಗ ಪಡಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಹೌದಾ ಇಲ್ವಾ? ಹೌದು. ಸೇವಕ ಸಭೆಯಲ್ಲಿ ತನ್ನ ವಿಶ್ವಾಸಿಗಳ ವಿಷಯದಲ್ಲಿ ಪ್ರೀತಿ ನಡ್ಕೊಳ್ಳುವಾಗ, ಅವ್ರಿಗೆ ಆ ಪ್ರೀತಿಯ ನಿಮಿತ್ತ ಸಲಿಗೆಯನ್ನು ಕೊಡುವಾಗ ವಿಶ್ವಾಸಿಗಳು ಅನೇಕರು ಸೇವಕರು ಕೊಡುವಂತ ಗೌರವ ಕೊಡೋದಿಲ್ಲ. ಅವ್ರ ವಿಶ್ವಾಗಿ ಹೇಗಂದ್ರೆ ಹಾಗೆ ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು. ಸಲಿಗೆ ಇದೆಯಲ್ಲ ಏಕವಚನದಲ್ಲಿ ಮಾತಾಡೋದು. ಪಾಸ್ಟ್ ಇಲ್ದಾಗ ಪಾಸ್ಟ್ ಬಗ್ಗೆ ಮಾತಾಡ್ಕೊಳ್ಳುವಾಗ ಹೆಂಗಂದ್ರೆ ಹಾಗೆ, ಏನಂದ್ರೆ ಅದನ್ನೇ ಮಾತಾಡೋದು ಅಲ್ವಾ? ಇದನ್ನೇನಂತಾರೆ? ಆ ಸೇವಕರು ಕೊಟ್ಟ ಸಲಿಗೆಯನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಅಂತ ಹೇಳ್ತಾರೆ. ಆದ್ರೆ ಸಲಿಗೆ ಕೊಟ್ಟು ನೀವು ಮಾತಾಡ್ಲಿಕ್ಕೆ ಅದು ನಿಮ್ಮ ದೊಡ್ಡತನ ಅಲ್ಲ, ಸೇವಕರ ದೊಡ್ಡತನ ಅದು. ಯಾಕಂದ್ರೆ ಸೇವಕ ನಿಮ್ಮನ್ನ ಪ್ರೀತಿ ಮಾಡಿ ಆ ಸಲಿಗೆ ನಿಮ್ಗೆ ಕೊಟ್ಟಿದ್ದಾನೆ. ಆದ್ರೆ ಹಾಗಾಗಿ ಅದನ್ನ ನೀವು ಉಪಯೋಗಿಸಿಕೊಂಡು ಏನ್ ಮಾಡ್ಬೇಕು? ಆತನಿಗಿರುವಂತ ಸ್ಥಾನ, ಆತನಿಗಿರುವಂತ ಗೌರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ಬೇಕು. ಯಥಾರ್ಥವಾಗಿ ಸೇವೆ ಮಾಡುವಂತ ಒಬ್ಬ ಸೇವಕನಿಗೆ ಖಂಡಿತವಾಗ್ಲೂ ಆತನಿಗೆ ಕೊಡುವಂತ ಗೌರವ, ಆತನಿಗೆ ಕೊಡುವಂತ ಸ್ಥಾನವನ್ನ ಕೊಡ್ಲೇಬೇಕು. ಎಷ್ಟೇ ಸಲಿಗೆ ಕೊಟ್ಟರು ಕೂಡ ನಾವು ಸಲಿಗೆಯನ್ನು ಮೀರಿ ನಾವು ಜೊತೆ ಪ್ರವರ್ತಿಸುವಂತ ಪ್ರಯತ್ನ ಮಾಡ್ಲೇಬಾರದು. ಯಾಕಂದ್ರೆ ಸೇವಕ ದುಃಖ ಪಟ್ರೆ ಖಂಡಿತವಾಗ್ಲೂ ವಿಶ್ವಾಸಿಗಳಿಗೆ ಒಳ್ಳೇದಾಗೋದಿಲ್ಲ. ಯಾಕಂದ್ರೆ ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೇವೆ, ಸೇವಕರು ವ್ಯಸನ ಪಟ್ಟು ಸೇವೆ ಮಾಡುವುದು ನಿಮಗೆ ಒಳ್ಳೇದಲ್ಲ ಎನ್ನುವಂತ ಮಾತನ್ನ ನೋಡ್ತೇವೆ ನಾವು. ಸೇವಕ ಯಾವತ್ತೂ ಕೂಡ ವಿಶ್ವಾಸದ ವಿಷಯದಲ್ಲಿ ಸಂತೋಷವುಳ್ಳವನಾಗಿರ್ಬೇಕು ಪ್ರಿಯರೇ. ಇಲ್ಲಿ ಯೋಹಾನ ನೋಡ್ರಿ, ಸಲಿಗೆ ಇದ್ರೂ ಕೂಡ ಯಾವತ್ತಿಗೂ ಕೂಡ ಸಲಿಗೆ ದುರುಪಯೋಗ ಪಡಿಸ್ಕೊಳ್ದೆ ಆತನನ್ನ ದೇವರಾಗಿ ನೋಡುವಂತ ಪ್ರಯತ್ನ ಮಾಡಿದ್ರು, ಹಾಗೆ ಗುರುವಿನ ಹಾಗೆ ನೋಡುವಂತ ಪ್ರಯತ್ನ ಮಾಡಿದ್ರೆ ಹೊರತು ಆ ಸಲಿಗೆನ ಉಪಯೋಗಿಸ್ಕೊಂಡು ನನ್ನಣ್ಣ ಎಂಬುದಾಗಿ ಹೇಳುವಂತ ಪ್ರಯತ್ನ ಮಾಡ್ಲೇ ಇಲ್ಲ ಪ್ರಿಯರೇ. ನಾವು ಮತ್ತಾಯ ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ನಾವು ಸಂದರ್ಭ ನೋಡ್ತೇವೆ. ಈ ಸಲೋಮಿ, ಯೇಸು ಚಿಕ್ಕಮ್ಮ ಯಾರು ಸಲೋಮಿ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಬೆಳಗ್ಗೆ ಬಂದು ಒಂದು ವಿಜ್ಞಾಪನೆಯನ್ನ ಮಾಡ್ತಾರೆ. ಏನಂತ ಹೇಳಿ? ಗುರುವೇ, ನಿನ್ನ ರಾಜ್ಯದಲ್ಲಿ ನನ್ನ ಮಕ್ಕಳಿಬ್ಬರು ಮಕ್ಕಳಿದಾರಲ್ಲ, ಯಾಕೋಬ, ಯೋಹಾನ, ಒಬ್ಬನು ಎಡಗಡೆಯಲ್ಲಿ ಒಬ್ಬನು ಬಲಗಡೆಯಲ್ಲಿರುವ ಹಾಗೆ ನೀನು ಅನುಗ್ರಹ ಮಾಡು ಎಂಬುವಂತ ವಿಷಯವನ್ನು ಬಂದು ಅಲ್ಲಿ ವಿಜ್ಞಾಪನೆಯನ್ನ ಮಾಡ್ಕೊಳ್ತಾಳೆ. ಯಾರು? ಸಲೋಮಿ. ಯಾರು? ಯಾಕೋಬ ಯೋಹಾನನ ತಾಯಿ ಆಗಿರುವಂತ ಸಲೋಮಿ ಅವರು. ಓಕೆನಾ? ಯಾಕೆ ಬಂದು ಆ ವಿಜ್ಞಾಪನೆ ಮಾಡ್ಕೊಳ್ಳೋ ಸಲಿಗೆ ಇದೆ. ಈಗ ಏನ್ ಮಾಡ್ತಾಳೆ? ತನ್ನ ಅಕ್ಕನ ಮಗನೇ ಅಲ್ವಾ ಅನ್ನುವಂತ ಒಂದು ಇದ್ರಲ್ಲಿ ಯಾಕೆ ಬಂದು ಏನ್ ಮಾಡ್ತಾಳೆ? ಈ ರೀತಿ ಕೇಳುವಂತ ಪ್ರಯತ್ನವನ್ನು ಮಾಡ್ತಾಳೆ. ಆದ್ರೆ ಯೋಹಾನ ಮಾತ್ರ ಏನ್ ಮಾಡ್ಲಿಲ್ಲ? ತನ್ನ ಸಲಿಗೆಯನ್ನು ದುರುಪಯೋಗ ಪಡಿಸಿಕೊಳ್ಳುವಂತ ಪ್ರಯತ್ನ ಮಾಡ್ಲೇ ಇಲ್ಲ. ಎಷ್ಟು ತಗ್ಗಿಸಿಕೊಳ್ಳುವಿಕೆ ಯೋಹಾನಲ್ಲಿ ಕಾಣುವಂತ ಪ್ರಯತ್ನ ಆಗ್ತಾ ಇದೆ.
ಅಂದ್ರೆ ನಾವ್ ಏನ್ ಕಲ್ತ್ಕೊಳ್ಬಹುದು ಅಂದ್ರೆ, ದೇವರ ಮಕ್ಕಳಾಗಿರುವಂತ ನಾವುಗಳು ಯಾರೇ ಒಬ್ಬ ವ್ಯಕ್ತಿ ಆಗಿರ್ಲಿ, ಅವ್ರು ಎಷ್ಟೇ ಸಲಿಗೆಯನ್ನ ಕೊಟ್ಟರು ಕೂಡ ಸಲಿಗೆಯನ್ನ ಮೀರಿ ನಾವೇನ್ ಮಾಡಬಾರ್ದು, ಪ್ರವರ್ತಿಸುವಂತ ಪ್ರಯತ್ನವನ್ನ ಮಾಡಬಾರ್ದು. ಆ ಸಲಿಗೆ ನಿಮಿತ್ತ ಅವ್ರನ್ನ ಏಕವಚನದಲ್ಲಿ ಮಾತಾಡ್ಸೋದು, ಅಗೌರವವಾಗಿ ನಡ್ಕೊಳ್ಬಹುದು, ಇದು ಯಾವುದನ್ನು ಕೂಡ ನಾವೇನ್ ಮಾಡಬಾರ್ದು ಎನ್ನುವಂತ ಪಾಠವನ್ನ ಇಲ್ಲಿ ಯೋಹಾನನ ಮೂಲಕವಾಗಿ ನಾವು ಕಲ್ತ್ಕೊಳ್ಬಹುದು ಪ್ರಿಯರೇ. ರೈಟ್, ನಾವು ವಿಷಯಕ್ಕೆ ಬರೋಣ. ಇಲ್ಲಿ ಮೊದಲ ವಿಷಯ ಏನು, ಯಾಕೆ ಯೋಹಾನನಿಗೆ ಯೇಸು ಸ್ವಾಮಿಯವರು ತನ್ನ ತಾಯಿಯ ಜವಾಬ್ದಾರಿ ವಹಿಸ್ಕೊಟ್ರು ಅಂತ ಹೇಳಿದ್ರೆ, ಯೋಹಾನ ಯಾರಾಗಿದ್ರು ಅಂದ್ರೆ ತನ್ನ ತಾಯಿಯಾಗಿರುವಂತ ಮರಿಯಮ್ಮನವರ ಸ್ವಂತ ತಂಗಿ ಆಗಿರುವ ಸಲೋಮಿಯ ಮಗನಾಗಿ ಕಾಣಿಸ್ಕೊಳ್ತಾರೆ. ಯೋಹಾನ ಏನಾಗ್ತಾನೆ, ಮರಿಯಮ್ಮನವರಿಗೆ ಮಗನೇ ಆಗ್ತಾನೆ. ಈ ಕಾರಣಕ್ಕಾಗಿ ಒಪ್ಪಿಸಿಕೊಟ್ಟ ಎನ್ನುವಂತ ವಿಷಯವನ್ನ ಪಂಡಿತರು ಹೇಳ್ತಾರೆ. ಎರಡನೇ ವಿಷಯಕ್ಕೆ ಬರೋಣ ಪ್ರಿಯರೇ. ಎರಡನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಪಂಡಿತರು ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ಅಪೋಸ್ತಲರು 11 ಮಂದಿ ಇರ್ತಾರೆ, ಮತ್ತೆ ಇನ್ನೊಬ್ಬ ವ್ಯಕ್ತಿ ಕೂಡ ಮತ್ತಿನ್ನೊಬ್ಬ ಸೇರ್ಕೊಳ್ತಾರೆ. 12 ಜನ ಅಪೋಸ್ತಲರು, ಇನ್ನೊಬ್ಬ ಅಪೋಸ್ತಲ ಪೌಲನ ಸೇರಿಸ್ಕೊಂಡ್ರೆ 13 ಜನ ಅಪೋಸ್ತಲರು ಅಲ್ವಾ. ಈ 13 ಜನ ಅಪೋಸ್ತಲರಲ್ಲಿ ಯಾರು ಕೂಡ ಪೂರ್ಣ ಆಯುಷ್ಯನ ನೋಡ್ಲಿಲ್ಲ, ಯಾರು ಕೂಡ ವೃದ್ಧಾಪ್ಯ ತನಕ ಯಾರು ಕೂಡ ಹೋಗ್ಲಿಲ್ಲ, ಒಬ್ಬ ಯೋಹಾನನ ಬಿಟ್ರೆ. ಯೋಹಾನನ ಹೊರತುಪಡಿಸಿ 12 ಮಂದಿ ಅಪೋಸ್ತಲರು ಕೂಡ ಏನ್ ಮಾಡಿದ್ರು, ಪೂರ್ಣಾಯುಷ್ಯನ ನೋಡ್ಲಿಲ್ಲ. ತನ್ನ ಜೀವನದ ಅರ್ಧದಲ್ಲಿಯೇ ಏನ್ ಮಾಡಿದ್ರು, ಕ್ರಿಸ್ತನಿಗಾಗಿ ಹತಸಾಕ್ಷಿಗಳಾಗಿ ತನ್ನ ಪ್ರಾಣವನ್ನ ಕಳೆದುಕೊಂಡ್ರು. ಪೇತ್ರ, ಯಾಕೋಬ, ಮತ್ತೆ ಮತ್ತಾಯ, ಆಯ್ತಾ, ಮತ್ತೆ ಎಲ್ಲರೂ ಕೂಡ 12 ಜನ ಅಪೊಸ್ತಲರು ಎಲ್ಲರೂ ಕೂಡ ನೋಡುವಾಗ ಯಾರೊಬ್ರು ಕೂಡ ಏನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಪೂರ್ಣಾಯುಷ್ಯನ ನೋಡದೆ, ವೃದ್ಧಾಪ್ಯ ತನಕ ಹೋಗದೆ, ಮಧ್ಯದಲ್ಲಿಯೇ ಕ್ರಿಸ್ತನಿಗಾಗಿ ಹತಸಾಕ್ಷಿಗಳಾಗಿ ತನ್ನ ಪ್ರಾಣವನ್ನ ಅವರು ಸಮರ್ಪಿಸಿ ಬಿಟ್ಟರು ಅಂತ ವಿಷಯವನ್ನ ನೋಡ್ತೇವೆ. ಆದ್ರೆ ಯೋಹಾನನು ಮಾತ್ರ ವೃದ್ಧಾಪ್ಯ ತನಕ ಹೋಗಿ ತನ್ನ ಜೀವಿತವನ್ನ ಮುಗಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ದೇವರಿಗೆ ಮೊದಲೇ ಗೊತ್ತಿತ್ತು ತನ್ನ ಶಿಷ್ಯರ ಜೀವಿತ ಹೇಗೆ ಮುಂದುವರಿಲಿಕ್ಕಿದೆ, ಯಾವಾಗ ಎಂಡಾಕ್ಲಿಕ್ಕಿದೆ ಎನ್ನುವಂತ ಸತ್ಯ ದೇವರಿಗೆ ಮೊದಲೇ ಗೊತ್ತಿತ್ತು ಯೇಸು ಸ್ವಾಮಿ ಅವರಿಗೆ. ಅದಕ್ಕೆ ಇದನ್ನ ಆತನ ಶಿಷ್ಯರ ಭವಿಷ್ಯತ್ತನ್ನು ನೋಡಿದ ಯೇಸು ಸ್ವಾಮಿ ಅವರು ಮಧ್ಯದಲ್ಲಿ ಒಂದು ವೇಳೆ ನಾನು ಬೇರೆ ಯಾರಿಗಾದ್ರೂ ಒಪ್ಪಿಸಿಕೊಟ್ರೆ, ಮಧ್ಯದಲ್ಲಿ ಅವರು ಈ ಲೋಕ ಬಿಡುವುದಾದ್ರೆ ಮತ್ತೆ ನನ್ನ ತಾಯಿ ಅನಾಥಲಾಗಿ ಹೋಗ್ತಾಳಲ್ವಾ, ಮತ್ತೆ ನನ್ನ ತಾಯಿನ ಪೋಷಿಸಕ್ಕೆ ಬೇರೆಯವ್ರು ನೇಮಿಸ್ಬೇಕಾಗಿ ಬರುತ್ತಲ್ವಾ ಅಂತ ಆಲೋಚನೆ ಮಾಡಿದ ದೇವರು, ಯೇಸು ಸ್ವಾಮಿ ಅವರು ಪೂರ್ಣಾಯುಷ್ಯದಲ್ಲಿ ಕೊನೆಯ ತನಕ, ವೃದ್ಧಾಪ್ಯ ತನಕ ಜೀವಂತವಾಗಿರುವಂತ ಈ ಯೋಹಾನನಿಗೆ ತನ್ನ ತಾಯಿಯ ಜವಾಬ್ದಾರಿಯನ್ನು ವಹಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಇದು ಪಂಡಿತರು ಹೇಳುವಂತ ಎರಡನೇ ವಿಷಯ. ಬೈಬಲ್ ಹೇಳುವಂತ ವಿಷಯ ಕೂಡ ಇದೆ. ಓಕೆನಾ. ಇಲ್ಲಿ ಒಂದು ಆತ್ಮೀಯ ಪಾಠವನ್ನ ಕಲ್ತ್ಕೊಳ್ಳೋಣ. ಎರಡನೇ ವಿಷಯ ಏನು, ಯೇಸು ಸ್ವಾಮಿ ಅವರು ಯೋಹಾನನ ಭವಿಷ್ಯತ್ತನ್ನ ನೋಡಿ ಈತನು ಪೂರ್ಣ ಒಂದು ವೃದ್ಧಾಪ್ಯ ತನಕ ಜೀವಂತವಾಗಿರ್ತಾನೆ ಎಂಬುದನ್ನ ತಿಳಿದುಕೊಂಡಂತ ಯೇಸು ಸ್ವಾಮಿ ಅವರು ಏನ್ ಮಾಡಿದ್ರು, ತನ್ನ ತಾಯಿಯ ಜವಾಬ್ದಾರಿಯನ್ನ, ಪೋಷಿಸುವ ಜವಾಬ್ದಾರಿಯನ್ನ ತನ್ನ ಶಿಷ್ಯನಾಗಿರುವ ಯೋಹಾನನಿಗೆ ಒಪ್ಪಿಸಿಕೊಡುವಂತ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸೋಣ. ದೇವರು ಯೋಹಾನನ ಭವಿಷ್ಯತ್ತನ್ನ ನೋಡಿದ್ರು ಎಂಬುದಾಗಿ ನಾವು ಮಾತಾಡ್ಕೊಳ್ತಿದೀವಲ್ವಾ. ಅಂದ್ರೆ ದೇವರು ಪ್ರತಿ ಮನುಷ್ಯನ ಭವಿಷ್ಯತ್ತನ್ನ ನೋಡುವವನಾಗಿದ್ದಾನೆ. ಏನ್ ಮಾಡ್ತಾ ಇದ್ದಾನೆ ದೇವರು, ಪ್ರತಿ ಮನುಷ್ಯನ ಭವಿಷ್ಯತ್ತು ಕೂಡ ದೇವರಿಗೆ ಗೊತ್ತು. ಮನುಷ್ಯ ಯಾವಾಗ ಈ ಭೂಮಿಗೆ ಬರ್ತಾನೆ ಅನ್ನೋ ವಿಷಯ ಗೊತ್ತು, ಆತನ ಹೇಗೆ ಜೀವಿಸ್ತಾನೆ ಅನ್ನುವಂತ ವಿಷಯ ಗೊತ್ತು, ಹಾಗೆ ಯಾವಾಗ ಆತನ ಜೀವಿತವನ್ನು ಮುಗಿಸ್ತಾನೆ ಅನ್ನುವಂತ ವಿಷಯ ಗೊತ್ತು, ಹೇಗೆ ಮುಗಿಸ್ತಾನೆ ಅನ್ನುವಂತ ವಿಷಯ ಕೂಡ ದೇವರಿಗೆ ಗೊತ್ತುಂಟು ಪ್ರಿಯ. ಒಂದು ವಾಕ್ಯವನ್ನು ಓದೋಣ. ಕೀರ್ತನೆಗಳ ಪುಸ್ತಕ 139ನೇ ಕೀರ್ತನೆ 16ನೇ ವಚನವನ್ನು ಓದೋಣ. 139ನೇ ಕೀರ್ತನೆ 16ನೇ ವಚನ. ನಾನು ಇನ್ನು ಕೇವಲ ಪಿಂಡವಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ನೋಡ್ರಿ, ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ನನ್ನ ಆಯುಷ್ಯದ ಎಲ್ಲಾ ದಿನಗಳು ಕೂಡ ದೇವಾ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಎಂಬುದಾಗಿ ಕೀರ್ತನೆಗಾರನು ಪವಿತ್ರಾತ್ಮ ಪ್ರೇರಿತನಾಗಿ ಮಾತನ್ನ ನುಡಿತಾ ಇದ್ದಾನೆ. ಅಂದ್ರೆ ಒಬ್ಬ ಮನುಷ್ಯನ ಆಯುಷ್ ದಿನ ಅಂದ್ರೆ ತಾಯಿಯ ಗರ್ಭದಲ್ಲಿ ಮಗು ಪಿಂಡವಾಗಿ ಬೀಳುತ್ತಲ್ವಾ, ಆ ಮೊದಲ ದಿನದಿಂದ ಹಿಡಿದು ಆ ಮನುಷ್ಯ ತಾಯಿ ಗರ್ಭದಿಂದ ಭೂಮಿಗೆ ಬಂದು ಭೂಮಿಯಲ್ಲಿ ಜೀವಿಸುವಂತಹ ಪ್ರತಿಯೊಂದು ದಿನವೂ ಕೂಡ ಏನಾಗಿದೆ, ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಆತನು ಹೇಗೆ ಸಾಯ್ತಾನೆ ಅನ್ನುವಂಥ ವಿಷಯ ಕೂಡ ಬರೆಯಲ್ಪಟ್ಟಿದೆ. ಹಾಗೆ ಆತನು ಯಾವಾಗ ತನ್ನ ಜೀವಿತವನ್ನು ಈ ಲೋಕದಲ್ಲಿ ಮುಗಿಸ್ತಾನೆ ಅನ್ನುವಂಥ ಸತ್ಯವನ್ನು ಕೂಡ ದೇವರೇನ್ ಮಾಡಿದ್ದಾರೆ, ಆಗ್ಲೇ ತನ್ನ ಪುಸ್ತಕದಲ್ಲಿ ಬರೆದಿದ್ದಾರೆ ಎನ್ನುವಂತ ವಿಷಯವನ್ನ ಈ ಮಾತು ನಮಗೆ ಹೇಳ್ತಾ ಇದೆ. ಅಂದ್ರೆ ಒಬ್ಬ ಮನುಷ್ಯನ ಜೀವನದ ಪ್ರತಿಯೊಂದು ವಿಷಯವೂ ಕೂಡ ಯಾರಿಗ್ ಗೊತ್ತು, ದೇವರಿಗೆ ಗೊತ್ತುಂಟು.
ಅಂದ್ರೆ ಒಬ್ಬ ಮನುಷ್ಯನ ಜೀವನದ ಕುರಿತಾಗಿ ಗೊತ್ತಿಲ್ಲದಿರುವಂತದ್ದು ದೇವರಿಗೆ ಯಾವುದೂ ಕೂಡ ಇಲ್ಲ ಎನ್ನುವಂತ ವಿಷಯವನ್ನ ಈ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದೇವರ ಮುಂದೆ ನಾವು ಏನಾಗಿದ್ದೀವಿ, ಸ್ಪಷ್ಟವಾಗಿ ಆತನ ಮುಂದೆ ಕಾಣಿಸ್ತಾ ಇದ್ದೀವಿ. ನಾವು ಮಾಡುವಂತ ಕ್ರಿಯೆಗಳು, ನಾವು ನುಡಿಯುವಂತ ಮಾತುಗಳು, ನಮ್ಮ ಜೀವಿತವೆಲ್ಲವೂ ಕೂಡ ಏನಾಗಿದೆ ಗೊತ್ತಾ, ದೇವರ ಮುಂದೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಅಂದ್ಕೊಳ್ತೀವಿ ಅನೇಕ ಸಂದರ್ಭಗಳಲ್ಲಿ, ಯಾರು ಇಲ್ಲ ಇಲ್ಲಿ, ನಾಲ್ಕು ಗೋಡೆ ಮಧ್ಯೆ ಯಾರೂ ಇಲ್ಲ ಎಂಬುದಾಗಿ ಏನ್ ಮಾಡ್ತೀವಿ, ದೇವರು ಯಾರು ನೋಡಲ್ಲ ಬಿಡು, ದೇವರನ್ನ ಕೇಳ್ತಾನ, ದೇವರನ್ನ ನೋಡ್ತಾನ ಎಂಬುದಾಗಿ ನಾವೇನ್ ಮಾಡ್ತೀವಿ, ಅನೇಕರು ಪಾಪದ ಕಾರ್ಯಗಳನ್ನ ಮಾಡ್ತಾರೆ. ಅಲ್ಲಿ ಪರಿಸಿದೆ, ಈ ಕಡೆ ಆ ಕಡೆ ನೋಡ್ದ, ಯಾರು ಇಲ್ಲ, ಯಾರು ನೋಡ್ಲಿಲ್ಲ, ತೆಗೆದು ಜೋಬಲ್ ಇಟ್ಕೊಂಡ. ಅವನ್ ಅಂದ್ಕೊಳ್ತಾನೆ, ಆ ವ್ಯಕ್ತಿ ಅಂದ್ಕೊಳ್ತಾನೆ, ಯಾರು ನೋಡಿಲ್ಲ ಬಿಡು, ದೇವ್ರು ಏನ್ ನೋಡ್ತಾನೆ, ಇವೆಲ್ಲ ದೇವ್ರು ಬಹಳ ಕೆಲಸ ಇರ್ತವೆ, ಇದನ್ನಲ್ಲೇ ಯಾಕೆ ನೋಡ್ತಾನೆ ಎಂಬುದಾಗಿ ಅಂದ್ಕೊಳ್ತಾನೆ. ಆದ್ರೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ದೇವರ ಸೃಷ್ಟಿಗಳಲ್ಲಿ ಆತನಿಗೆ ಅಸ್ಪಷ್ಟವಾಗಿರುವಂತದ್ದು ಯಾವುದೂ ಇಲ್ಲ, ಆತನಿಗೆ ಕಣ್ಣಿಗೆ ಮರೆಯಾಗಿರುವಂತದ್ದು ಯಾವುದೂ ಇಲ್ಲ ಎನ್ನುವಂತ ಸತ್ಯವನ್ನ ಬೈಬಲ್ ಸ್ಪಷ್ಟವಾಗಿ ನಮಗೆ ಹೇಳುವಂತ ಪ್ರಯತ್ನವನ್ನು ಮಾಡುತ್ತೆ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ಓದೋಣ. ಇಬ್ರಿಯ ಪತ್ರಿಕೆ 4:13. ನಾವು ಯಾವತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದಾಗಿಯೂ ಬಯಲದ್ದಾಗಿಯೂ ಅದೇ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ನೋಡಿ, ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆ ದೇವರಿಗೆ, ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆ ಇಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸೃಷ್ಟಿಗಳಲ್ಲಿ, ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವಂತಹ ಸೃಷ್ಟಿ ಒಂದೂ ಕೂಡ ಇಲ್ಲ ಎನ್ನುವಂತ ವಿಷಯವನ್ನ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದ್ರೆ ಮನುಷ್ಯನ ಜೀವಿತ ದೇವರ ಮುಂದೆ ಏನಾಗ್ತಿದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನಾಗ್ತಿದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾವು ಮಾಡೋ ಪ್ರತಿ ವಿಷಯವೂ ಕೂಡ, ಇವತ್ತು ಅಪ್ಪ ಅಮ್ಮ ನೋಡಲ್ಲ ಅಂದ್ಕೊಂಡು ಹೊರಗಡೆ ಹೋಗಿ ಏನೆಲ್ಲಾ ಪಾಪದ ಕಾರ್ಯಗಳನ್ನು ಮಾಡ್ತಿದೀವಿ ಇವತ್ತು ಯವನಸ್ಥರು ಅಲ್ವಾ, ಏನೆಲ್ಲಾ ಪಾಪದ ಕಾರ್ಯ ತೊಡಗಿಸ್ಕೊಳ್ತಾ ಇದ್ದೀವಿ. ಅಪ್ಪ ಅಮ್ಮ ನೋಡಲ್ಲ, ಯಾರು ನೋಡಲ್ಲ, ದೇವ್ರು ಏನು ಕೇಳಲ್ಲ, ನೋಡಲ್ಲ ಎಂಬುದಾಗಿ ದೇವರ ಭಯವಿಲ್ಲದೆ, ಭಕ್ತಿ ಇಲ್ಲದೆ, ಅಪ್ಪ ಅಮ್ಮನ ಪ್ರೀತಿಗೆ ಬೆಲೆಯನ್ನು ಕೊಡದೆ ಏನ್ ಮಾಡ್ತಿದೀವಿ ಇವತ್ತು ಯವನಸ್ಥರು, ಎಂತಹ ಪಾಪದ ಕಾರ್ಯಗಳಲ್ಲಿ ಒಳಗಾಗ್ತಿದ್ದಾರೆ. ಆಲೋಚನೆ ಮಾಡ್ಬೇಕು, ದೇವರು ಎಲ್ಲವನ್ನು ಕೂಡ ನೋಡ್ತಾ ಇದ್ದಾನೆ. ದೇವರು ಎಲ್ಲವನ್ನು ಕೂಡ ನೋಡ್ತಾ ಇದ್ದಾನೆ. ನೀನು ಮಾಡೋ ಪ್ರತಿ ಕಾರ್ಯಕ್ಕೂ ಕೂಡ ಒಂದು ದಿವಸ ಇದೆ, ಲೆಕ್ಕ ಒಪ್ಪಿಸ್ಬೇಕಾಗಿ ಬರುತ್ತೆ. ಆತನ ಲೆಕ್ಕವನ್ನ ಕೇಳ್ತಾನೆ. ಇವತ್ತು ನೀನು ಯಾವುದನ್ನ ಗುಟ್ಟು ರಟ್ಟು, ಇವತ್ತು ಯಾವ್ದು ರಹಸ್ಯ ನೀನು ಅಂದ್ಕೊಳ್ತಾ ಇದೆಯೋ, ನಿನ್ನ ಗುಟ್ಟುಗಳನ್ನ ಹಿಡಿದು ನಿನ್ನ ವಿಚಾರಣೆ ಮಾಡುವಂತ ದಿನ ಬರುತ್ತೆ. ಏನು, ನೀನು ಯಾವುದನ್ನ ಇವತ್ತು ರಹಸ್ಯ ಅಂತ ಅಂದ್ಕೊಳ್ತಿದೀಯಲ್ಲ, ನೀನು ಒಬ್ಬನೇ ರೂಮಲ್ಲಿ ಕುತ್ಕೊಂಡು ಯಾರು ನೋಡೋದ್ ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತಿದೀಯ ಅಂತ ದೇವ್ರಿಗೆ ಗೊತ್ತು. ನಿನ್ನಲ್ಲಿರುವಂತ ರಹಸ್ಯ ಪಾಪಗಳ ಕುರಿತಾಗಿ ಕೂಡ ದೇವರಿಗೆ ಗೊತ್ತುಂಟು. ಆದ್ರೆ ಒಂದು ದಿವಸ ಬರುತ್ತೆ, ನೀನು ಯಾವುದನ್ನ ಇವತ್ತು ರಹಸ್ಯ ಅಂತ ಅಂದ್ಕೊಳ್ತಾ ಇದೆಯೋ ಆ ರಹಸ್ಯಗಳನ್ನ ಹಿಡ್ಕೊಂಡೆ, ನಿನ್ನ ಗುಟ್ಟುಗಳನ್ನ ಹಿಡ್ಕೊಂಡೆ ದೇವ್ರು ನಿನ್ನ ಕೇಳ್ತಾರೆ, ಮಗನೇ ನೀನ್ ಆವತ್ತು ಮಾಡಿದ ಆ ಕಾರ್ಯವೇನು, ಲೆಕ್ಕ ಹೇಳಿ ನನಗೆ, ನೀನು ಯಾಕೆ ಮಾಡಿದ ಆ ಕಾರ್ಯ ಲೆಕ್ಕ ಹೇಳಿ ಎಂಬುದಾಗಿ ದೇವರು ನ್ಯಾಯ ವಿಚಾರಣೆ ಮಾಡುವ ದಿನ ಬರುತ್ತೆ ಎಂಬುದಾಗಿ ನಾವು ರೋಮ ಪತ್ರಿಕೆಯಲ್ಲಿ ನೋಡ್ತೇವೆ ಪ್ರಿಯರೇ. ರೋಮ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ರೋಮ ಪತ್ರಿಕೆ 16ನೇ ವಚನ 2:16. ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿಯಬಹುದು. ನೋಡಿ, ನಾವು ಮಾಡುವ ಪ್ರತಿ ಕಾರ್ಯವೂ ಕೂಡ ಯಾವಾಗ ಬಯಲಿಗೆ ಬರುತ್ತೆ ಗೊತ್ತಾ? ದೇವರು ಹೇಳ್ತಿದ್ದಾರೆ, ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ನಾವು ಏನೆಲ್ಲಾ ಮಾಡಿದೀವೋ ಎಲ್ಲವನ್ನು ಕೂಡ ದೇವರು ನಮ್ಮ ಮುಂದೆ ಇಡ್ತಾನೆ. ನೋಡಪ್ಪ ಮಗನೇ, ನೋಡಪ್ಪ ಮಗಳೇ, ನೀನ್ ಮಾಡಿದ ಕಾರ್ಯ ನೋಡು, ಎಂತ ಘನಂದರ ಕೆಲಸ ಮಾಡಿದೆ ನೋಡು ಎಂಬುದಾಗಿ ಮುಂದೆ ಇಡುವಾಗ ನಾವು ಉತ್ತರವಿಲ್ಲದವರಾಗಿ ಆತನ ಮುಂದೆ ದೋಷಿಗಳಾಗಿ ನಿಂತ್ಕೊಳ್ಬೇಕಾಗಿ ಬರುತ್ತೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನೀನು ಯವನ ಕಾಲದಲ್ಲಿ ಏನ್ ಮಾಡ್ಬೇಕು, ನೀನು ನಿನ್ನ ಸೃಷ್ಟಿಕರ್ತನ ಸ್ಮರಿಸಿ ಭಯಭಕ್ತಿಯಿಂದ ಜೀವಿಸು. ಏನ್ ಮಾಡ್ಬೇಕು, ಯವನ ಕಾಲದಲ್ಲಿಯೇ ನನ್ನ ಸೃಷ್ಟಿಕರ್ತನ ಯಾರು ಇರುವಂತ ವಿಷಯವನ್ನ ಕಂಡುಕೊಳ್ಬೇಕು. ಹಾಗೆ ಆ ಸೃಷ್ಟಿಕರ್ತನಾಗಿರುವಂತಹ ದೇವರಲ್ಲಿ ಭಯದಿಂದಲೂ ಭಕ್ತಿಯಿಂದಲೂ ಮನುಷ್ಯ ಯವನಸ್ಥ ಇವತ್ತು ಜೀವಿಸುವಂತಹ ಪ್ರಯತ್ನವನ್ನು ಮಾಡ್ಬೇಕು. ಇವತ್ತು ಮನುಷ್ಯನಿಗೆ ದೇವ್ರ ಭಯ ಇಲ್ಲ, ಆದ್ರೆ ಒಂದು ದಿವಸ ಇದೆ, ಎಲ್ಲದಕ್ಕೂ ದೇವರು ಉತ್ತರವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಿದ್ದೀವಿ ಎಂಬುದನ್ನ ನಾವೇನ್ ಮಾಡ್ಬೇಕು, ಅದನ್ನ ಅರಿತುಕೊಂಡು ಭಯಭಕ್ತಿನ ಜೀವಿಸುವುದಾದ್ರೆ ಆ ದೇವಾದಿ ದೇವರ ಕೃಪೆ ಕಟಾಕ್ಷ ಯಾವಾಗ್ಲೂ ನಮ್ಮ ಮೇಲೆ ಇರುವಂತದ್ದಾಗಿದೆ. ಒಂದು ವೇಳೆ ನಾವು ದೇವ್ರ ಕೇಳಲ್ಲ, ದೇವ್ರ ನೋಡಲ್ಲ ಅಂತ ನಾವು ಇಷ್ಟ ಬಂದಾಗ ಬದುಕಿದ್ರೆ ಖಂಡಿತವಾಗ್ಲೂ ಪೆಟ್ಟನ್ನೋದು ನಮಗೋಸ್ಕರವಾಗಿ ಕಾಯ್ತಾ ಇರುತ್ತೆ.
ಓಕೆನಾ? ರೈಟ್. ಈ ಒಂದು ಎಚ್ಚರಿಕೆಯಲ್ಲಿ ನಾವು ಭಯಭಕ್ತಿನ ಜೀವಿಸುವಂತ ಪ್ರಯತ್ನ ಮಾಡೋಣ. ಓಕೆನಾ? ರೈಟ್. ವಿಷಯಕ್ಕೆ ಬರೋಣ. ಎರಡನೇ ವಿಷಯವಾಗಿ, ಯೋಹಾನನು ವೃದ್ಧಾಪ್ಯದ ತನಕ ಅದನ್ನು ಜೀವಿಸುವುದನ್ನು ಕಂಡಂತ ಯೇಸುಸ್ವಾಮಿಯವರು ಅದೇ ಯೋಹಾನನ ಭವಿಷ್ಯತ್ತನ್ನು ನೋಡಿದ ದೇವರು ಏನ್ ಮಾಡಿದ್ರು, ತನ್ನ ತಾಯಿಯಾದ ಮರಿಯಮ್ಮನವರ ಜವಾಬ್ದಾರಿಯನ್ನ ಆತನಿಗೆ ಒಪ್ಪಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಇದು ಎರಡನೇ ವಿಷಯ. ಮೂರನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಯೋಹಾನ ಎಲ್ಲಿದ್ದಾರೆ? ಈಗ ಶಿಲುಬೆ ಬಳಿಯಲ್ಲಿ ಇದ್ದಾರೆ. ದೇವರ ಬಳಿ ಒಂದು ಕೆಲಸ ಇದೆಯಾ? ಏನ್ ಕೆಲಸ? ಮರಿಯಮ್ಮನವರನ್ನು ಪೋಷಣೆ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕೀಗ, ಅಲ್ವಾ? ನಂಬಿಕಸ್ಥನಾಗಿರುವಂತ ವ್ಯಕ್ತಿ ಬೇಕೀಗ. ದೇವರ ಕೆಲಸ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಸಿದ್ಧವಾಗಿ ಬೇಕೀಗ. ಯಾರಿಗೂ ಒಪ್ಪಿಸ್ಕೊಟ್ಟಿದ್ದಾರೆ? ಯೋಹಾನನಿಗಲ್ವಾ? ಅಂದ್ರೆ ಯೋಹಾನ ಎಲ್ಲಿದ್ದಾರೆ? ಶಿಲುಬೆಯ ಬಳಿಯಲ್ಲಿ ಇದ್ದಾರೆ. ಬೇರೆ ಅಪೊಸ್ತಲರು ಎಲ್ಲಿದ್ದಾರೆ? ಶಿಲುಬೆ ಬಳಿ ಇದ್ರ? ಇರ್ಲಿಲ್ಲ. ಯೇಸಮ್ಮ ಹಿಡಿದಾಗ ಅವ್ರೇನ್ ಮಾಡಿದ್ರು? ಚದುರಿ ಹೋದ್ರು. ಅವರೆಲ್ಲರೂ ಕೂಡ ಚದ್ರಿ ಹೋದ್ರು. ಭಯದಿಂದ, ಯಹೂದ್ಯರ ಭಯದಿಂದ ಓಡಿ ಹೋಗಿದ್ದಾರೆ. ಅವರು ಅವಿತ್ಕೊಂಡಿದ್ದಾರೆ ಹೋಗಿ. ಆದ್ರೆ ಯೋಹಾನ ಮಾತ್ರ ಧೈರ್ಯವಾಗಿ ಶಿಲುಬೆಯ ಬಳಿಗೆ ಬರುವಂತ ಪ್ರಯತ್ನವನ್ನು ಮಾಡಿದ್ರು. ಆ ಶಿಲುಬೆಯ ಬಳಿ ಬೇರೆ ಯಾವ ಶಿಷ್ಯರ ಇರುವ ಹಾಗೆ ನಾವು ಸತ್ಯದಲ್ಲಿ ನೋಡೋದಿಲ್ಲ. ಯಾವ ಶಿಷ್ಯರು ಕೂಡ ಅಲ್ಲಿ ಇರುವ ಹಾಗೆ ಬೈಬಲ್ ನಮಗೆ ಹೇಳೋದಿಲ್ಲ. ಆದ್ರೆ ಯೋಹಾನನು ಮಾತ್ರ ಅಲ್ಲಿ ಇದ್ದ ಹಾಗೆ ಬೈಬಲ್ ನಮಗೆ ಹೇಳುತ್ತೆ. ಒಂದು ವಾಕ್ಯ ನೋಡಿದ್ರೆ ಇವ್ರು ನೋಡಿ ಎಷ್ಟು ಭಯದಿಂದ ಇದ್ದಾರೆ ಅಂತ. ಯೋಹಾನ ಬರೆದ ಸುವಾರ್ತೆ ಅದೇ ಯೋಹಾನ ಬರೆದ ಸುವಾರ್ತೆಯಲ್ಲಿ 20ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ 19ನೇ ವಚನ ನೋಡೋಣ. 19ನೇ ವಚನ 20-19. ಅದೇ ದಿವಸದ, ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದ ನಡುವೆ ನಿಂತು, ಸಾಕಮ್ಮ, ಯಹೂದ್ಯರ ಭಯದಿಂದ ತಮ್ಮ ಮನೆಯ ಬಾಗಿಲು ಮುಚ್ಕೊಂಡು ಎಲ್ಲಿ ಕೂತ್ಕೊಂಡಿದ್ದಾರೆ? ಇವರು ಮನೆ ಒಳಗೆ ಕೂತ್ಕೊಂಡಿದ್ದಾರೆ. ಆದ್ರೆ ಯೋಹಾನ ಮಾತ್ರ ಎಲ್ಲಿಗೆ ಬಂದ? ಶಿಲುಬೆಯ ಬಳಿಗೆ ಧೈರ್ಯವಾಗಿ ಬರುವಂತ ಪ್ರಯತ್ನ ಮಾಡಿದ. ಪ್ರಿಯರೇ, ಅಂದ್ರೆ ಈ ದೇವರ ಕೆಲಸವನ್ನು ಮಾಡ್ಲಿಕ್ಕೆ ಯೋಹಾನ ಏನಾಗಿದ್ದಾನೆ? ಸಿದ್ಧವಾಗಿದ್ದಾನೆ. ಸಿದ್ಧಪಾಠನ ಹೊಂದಿದ್ದಾನೆ. ಹಾಗೆ ಆತನೇನಾಗಿದ್ದಾನೆ? ದೇವರ ಕೈಗೆ ಸಿಗುವ ಹಾಗೆ ಇದ್ದಾನೆ. ಅರ್ಥ ಆಗ್ತಿದ್ಯಾ? ಅಲ್ಲಿ ದೇವರ ಕೆಲಸ ಮಾಡ್ಲಿಕ್ಕೆ ಅವೈಲಬಲ್ ಇದ್ದಾನೆ. ಯಾರು? ಯೋಹಾನ. ಹಾಗೆ ಸಿದ್ಧವಾಗಿಯೂ ಕೂಡ ಯೋಹಾನ ಇದ್ದಾನೆ. ಅಂದ್ರೆ ಏನರ್ಥ ಆಗ್ತಿದೆ? ಇದು ಮೂಲಕವಾಗಿ ಏನರ್ಥ ಮಾಡ್ಕೊಳ್ಬಹುದು ಅಂದ್ರೆ, ದೇವರು ಯಾರನ್ನ ತನ್ನ ಚಿತ್ತವನ್ನು ನೆರವೇರಿಸಿಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾನೆ ಗೊತ್ತಾ? ಯಾರನ್ನ ತನ್ನ ಕೆಲಸವನ್ನ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತಾನೆ ಗೊತ್ತಾ? ಯಾರು ದೇವರ ಕೆಲಸಕ್ಕಾಗಿ ಸಿದ್ಧವಾಗಿ ಇರ್ತಾರೋ, ಹಾಗೆ ದೇವರ ಕೈಗೆ ಸಿಗುವ ಹಾಗೆ ಯಾರಿರ್ತಾರೋ ಅವರನ್ನ ದೇವರು ತನ್ನ ಕೆಲಸದಲ್ಲಿ ಉಪಯೋಗಿಸಿಕೊಳ್ತಾನೆ. ಅರ್ಥ ಆಗ್ತಿದ್ಯಾ? ದೇವರು ಯಾರನ್ನ ತನ್ನ ಕೆಲಸದಲ್ಲಿ ಇಟ್ಕೊಳ್ತಾರಂದ್ರೆ, ಯಾರನ್ನ ತನ್ನ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳಿಕ್ಕೆ ಆತನ ಆರಿಸಿಕೊಳ್ತಾನಂದ್ರೆ, ಯಾರು ದೇವರ ಕೆಲಸಕ್ಕಾಗಿ ಸಿದ್ಧವಾಗಿರ್ತಾರೋ ಆಸಕ್ತಿಯಿಂದ. ಎರಡನೇದಾಗಿ, ಯಾರು ಆತನ ಕೈಗೆ ಸಿಗುವ ಹಾಗೆ ಇರ್ತಾರೋ ಅವರನ್ನ ತನ್ನ ಕೆಲಸದಲ್ಲಿ ಆತನು ಉಪಯೋಗಿಸಿಕೊಳ್ತಾನೆ. ಒಂದು ವೇಳೆ ನಾವು ದೇವರ ಕೆಲಸಕ್ಕೆ, ದೇವರ ಸೇವೆಗೆ ಸಿದ್ಧವಾಗಿಲ್ಲದೆ ಹೋದ್ರೆ ದೇವರು ನಮ್ಮ ಆತನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ಸಿದ್ಧವಾಗಿದ್ರು ಕೂಡ ಆತನ ಕೈಗೆ ಸಿಗುವ ಹಾಗೆ ಇಲ್ಲದೆ ಹೋದ್ರೆ, ಆತನ ಕೈಗೆ ಸಿಗುವ ಹಾಗೆ ನಮ್ಮ ಜೀವಿತ ಇಲ್ಲದೆ ಹೋದ್ರೆ, ಆಗ್ಲೂ ಕೂಡ ದೇವರು ನಮ್ಮನ್ನ ಏನ್ ಮಾಡಲ್ಲ? ಉಪಯೋಗಿಸಿಕೊಳ್ಳೋದಿಲ್ಲ. ಪ್ರಿಯರೇ, ಉಪಯೋಗಿಸಿಕೊಳ್ಳೋದಿಲ್ಲ. ಉದಾಹರಣೆಗೆ ಒಂದು ವಿಷಯವನ್ನ ಹೇಳ್ತೇನೆ. ಒಂದು ಕಂಪನಿ, ಒಂದು ಎಕ್ಸಾಂಪಲ್, ಒಂದು ಡಾಕ್ಟರ್ ಆಗ್ಲಿ ಅಂತ್ಕೊಳ್ಳೋಣ. ಒಂದು ಡಾಕ್ಟರ್ ಆಗ್ಬೇಕಂದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕು? 5 ವರ್ಷಗಳ ಕಾಲ ಓದಿ ಏನ್ ಮಾಡ್ಬೇಕು? ಸಿದ್ಧತೆಯನ್ನ ಪಡ್ಕೊಳ್ಬೇಕು. ಕರೆಕ್ಟ್ ಅಲ್ವಾ? ಇಲ್ಲ, ಒಂದು 5 ವರ್ಷಗಳ ಓದಿ ಏನ್ ಮಾಡ್ಬೇಕು? ಅವನು ಡಾಕ್ಟರ್ ಆಗ್ಬೇಕು. ಒಂದು 5 ವರ್ಷ ಓದಿ ಸಿದ್ಧಪಾಠನ್ನ ಏನ್ ಮಾಡ್ಬೇಕು? ಪಡ್ಕೊಳ್ಬೇಕು. ಸಿದ್ಧವಾಗ್ಬೇಕಾ ಕೆಲಸಕ್ಕೆ? ಡಾಕ್ಟರ್ ಸರಿ, 5 ವರ್ಷ ಓದ್ದ, ಸಿದ್ಧತೆ ಬಂತು, ಸಿದ್ಧಪಾಠ ಬಂತು, ಆತನ ಎಲ್ಲವನ್ನು ಕಲ್ತ್ಕೊಂಡ, ಸೇವೆಗೆ ಸಿದ್ಧವಾಗಿ ನಿಂತಿದ್ದಾನೆ. ಅಷ್ಟು ಮಾತ್ರ ಇದ್ರೆ ಸಾಕ ಆತನ ಡಾಕ್ಟರ್ ಕೆಲಸ ಮಾಡ್ಬೋದಾ ಅಂದ್ರೆ, ಕೆಲಸ ಮಾಡ್ಲಿಕ್ಕೆ ಆತನ ಏನಾಗಿರ್ಬೇಕು? ಸಿಗುವ ಹಾಗಿರ್ಬೇಕು. ಅದ್ ಮನಸ್ಸಿರ್ಬೇಕು. ಆತನ ಡಾಕ್ಟರ್ ಓದ್ಬಿಟ್ಟು ಬೇರೆ ಎಲ್ಲಾ ವಿಷಯಗಳು ಬಿಸಿ ಆಗಿದ್ದು ಈ ಕೆಲಸ ಮಾತ್ರ ಪಕ್ಕದಲ್ಲಿಟ್ರೆ ಆತನ ಕೆಲಸ ಸಿಗುತ್ತಾ? ಸಿಗೋದಿಲ್ಲ. ಸಿಗೋದಿಲ್ಲ. ಒಂದು ಕಂಪ್ನಿಗೆ ಒಬ್ಬ ವ್ಯಕ್ತಿ ಇಂಟರ್ವ್ಯೂಗೆ ಹೋಗ್ಬೇಕು, ಒಂದು ಕೆಲಸವನ್ನು ಪಡ್ಕೊಳ್ಬೇಕು ಅಂದ್ರೆ ಏನಾಗಿರ್ಬೇಕು? ಆ ವ್ಯಕ್ತಿ ಆ ಕೆಲಸಕ್ಕೆ ಯೋಗ್ಯನಾಗಿರ್ಬೇಕು. ಹೌದಾ? ಆ ಕೆಲಸಕ್ಕೆ ಸಿದ್ಧತೆಯನ್ನು ಹೊಂದಿರ್ಬೇಕು ಆ ವ್ಯಕ್ತಿ. ಆ ಕೆಲಸಕ್ಕೆ ಏನ್ ಎಲಿಜಿಬಿಲಿಟಿ ಇದೆಯೋ ಆ ಎಲಿಜಿಬಿಲಿಟಿಯನ್ನು ಆ ವ್ಯಕ್ತಿ ಸಂಪಾದಿಸುವನಾಗಿರ್ಬೇಕು. ಆಗ ಮಾತ್ರ ಆ ಕಂಪ್ನಿಯಲ್ಲಿ ಅವರಿಗೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯ. ಅದು ಎಲಿಜಿಬಿಲಿಟಿ ಇದ್ರೆ ಮಾತ್ರ ಅಲ್ಲ, ಆ ಕೆಲಸವನ್ನು ಮಾಡ್ಲಿಕ್ಕೆ ಆತನು ಆ ಕಂಪ್ನಿಯ ಯಜಮಾನಿಗೆ ಸಿಗುವಂತ, ಆತನ ಕೈಗೆ ಸಿಗುವ ಹಾಗಿರ್ಬೇಕು, ಕೆಲಸ ಮಾಡುವ ಹಾಗಿರ್ಬೇಕಾತ. ಕೆಲಸಕ್ಕೆ ಇಂಟರ್ವ್ಯೂ ಬರ್ತೀನಿ ಅಂತ ಹೇಳಿ ಆತನು, ಇಲ್ಲ ನಾನು ಬಹಳ ಬಿಸಿ ಇದ್ದೀನಿ, ನಾನು ನಿನ್ನೆ ಹೇಳ ನಾನು ಬರಕ್ಕಾಗೋದಿಲ್ಲ, ನಾನು ಬಹಳ ಬಿಸಿ ಇದ್ದೀನಿ, ನನಗೆ ಇಷ್ಟ ಬಂದ ನಾನು ಮಾಡ್ತೀನಿ ಅಂದ್ರೆ ಆ ವ್ಯಕ್ತಿ ಇಟ್ಕೊಳ್ತಾನೆ ಕೆಲಸಕ್ಕೆ? ಇಟ್ಕೊಳ್ಳಲ್ಲ. ಸಿದ್ಧಪಾಠ ಇದೆ ಇಲ್ಲಿ, ಏನಿಲ್ಲ, ಯಜಮಾನ ಕೈಗೆ ಸಿಗುವ ಹಾಗೆ ಈತನ ಜೀವಿತ ಇಲ್ಲ. ಹಾಗಾಗಿ ಆ ವ್ಯಕ್ತಿಗೆ ಕೆಲಸ ಕೊಡ್ತಾನೆ ಯಜಮಾನ? ಖಂಡಿತವಾಗ್ಲೂ ಕೊಡೋದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೋಹಾನ ಸ್ಥಿತಿಯು ನೋಡ್ರಿ, ಆತನು ಸಿದ್ಧವಾಗಿದ್ದಾನೆ. ಹಾಗೆ ದೇವರ ಕೈಗೆ ಸಿಗುವ ಹಾಗಿರೋದಕ್ಕೇನೆ
ತನ್ನ ತಾಯಿಯ ಜವಾಬ್ದಾರಿ ಒಂದು ಕೆಲಸವನ್ನ ತನ್ನ ಶಿಷ್ಯನಾಗಿರುವಂತಹ ಯೋಹಾನನಿಗೆ ದೇವರು ಒಪ್ಪಿಸಿಕೊಡುವಂತ ಪ್ರಯತ್ನವನ್ನು ಮಾಡಿದ್ರು. ಇದರ ಮೂಲಕವಾಗಿ ನಾವು ಏನನ್ನ ಕಲ್ತ್ಕೊಳ್ಬಹುದು? ದೇವರ ಮಕ್ಕಳಾಗಿರೋ ನಮಗೆ ದೇವರು ಯಾವ ಪಾಠವನ್ನು ಹೇಳ್ಕೊಡ್ತಾರ ಅಂತ ಹೇಳಿದ್ರೆ, ನಾವು ದೇವರ ಸೇವೆ ಮಾಡ್ಬೇಕು ಅಂದ್ರೆ ಆಸೆ ಇದ್ರೆ ಸಾಕಾಗೋದಿಲ್ಲ. ಆಸೆ ಇದ್ರೆ ಸಾಕಾಗೋದಿಲ್ಲ. ನಾನ್ ದೇವ್ರ ಸೇವೆ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು ಅಂತ ಅಂದ್ಕೊಟ್ರೆ ಸಾಕಾಗೋದಿಲ್ಲ. ಮಾತಾಡಿದ್ರೆ ಸಾಕಾಗೋದಿಲ್ಲ. ಸಿದ್ಧವಾಗುವಂತ ಪ್ರಯತ್ನವನ್ನು ಮಾಡ್ಬೇಕು. ಸಿದ್ಧವಾಗ್ಬೇಕು ದೇವರ ಸೇವೆಗೆ. ಹಾಗೆ ಸಿದ್ಧವಾಗುವುದರ ಜೊತೆಗೆ ದೇವರ ಕೈಗೆ ಸಿಗುವ ಹಾಗೆ ನಾವಿರ್ಬೇಕು. ಅನೇಕರು ಹೇಳ್ತಾರೆ ಇವತ್ತು ನಾವ್ಯಾಕೆ ಬೈಬಲ್ ಸ್ಟಡಿ ಮಾಡ್ಬೇಕು, ಬೈಬಲ್ ಕಾಲೇಜ್ಗೆ ಹೋಗಿ ನಾವ್ ಯಾಕೆ ಕಲ್ತ್ಕೊಳ್ಬೇಕು? ದೇವ್ರನ್ನ ಬೈಬಲ್ ಇಟ್ಕೊಂಡ್ರೆ ಸಾಕು, ದೇವರಾತ್ಮ ಎಲ್ಲ ಕಾರ್ಯ ಮಾಡ್ತಾರೆ. ಇಲ್ಲಿ ಬಂದು ಏನು ವಾಕ್ಯಕ್ಕೆ ಸಿದ್ಧ ಆಗೋದೇ ಬೇಡ, ಇಲ್ಲಿ ಬಂದು ನಿಂತ್ಕೊಂಡು ದೇವರಾತ್ಮ ತಾನೇ ಮಾತಾಡಿಸ್ತಾರೆ ಎಂಬುದಾಗಿ ಅನೇಕ ಬೋಧಕರು ಹೇಳ್ತಾರೆ. ಅದು ರಾಂಗ್, ತಪ್ಪು. ದೇವರಾತ್ಮ ಯಾವ ಕೆಲಸ ಮಾಡ್ತಾರೆ ಗೊತ್ತು? ಖಂಡಿತವಾಗ್ಲೂ ದೇವರಾತ್ಮನೇ ಇಲ್ಲಿ ಮಾತಾಡೋದು ನಿಜ. ಆದ್ರೆ ನಮ್ಮ ಸಿದ್ಧಪಾಠ ಇಲ್ಲದೆ ಹೋದ್ರೆ ಆತನು ಕೂಡ ಏನು ಮಾಡಲ್ಲ. ನಾವು ಬೈಬಲ್ ಅನ್ನ ಪಕ್ಕದಲ್ಲಿ ಬೈಬಲ್ ಓದೇ ಇಲ್ಲ ಅಂತ ಹೇಳಿದ್ರೆ ನಾವ್ ನಿಂತ್ಕೊಂಡು ಏನ್ ಹೇಳಲಿಕ್ಕೆ ಸಾಧ್ಯ? ದೇವರಾತ್ಮನ ಹೇಗೆ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ? ಹೌದಾ? ನಾವು ನಮ್ಮ ಪ್ರಯಾಸ ಇರ್ಬೇಕಿಲ್ಲಿ. ಹೌದಾ? ನಮ್ಮ ಸಿದ್ಧಪಾಠ ಇರ್ಬೇಕು. ಸಿದ್ಧಪಾಠ ಇರುವಾಗ ದೇವರಾತ್ಮನು ನಮಗೆ ಇಲ್ಲಿ ನಿಂತು ನಾವು ಬೋಧಿಸುವಾಗ ಆತನ ಆಲೋಚನೆಗಳ ಮೂಲಕವಾಗಿ ಏನನ್ನ ನಾವು ಧ್ಯಾನಿಸುವಾಗ ಏನೆಲ್ಲ ಆಲೋಚನೆ ದೇವರು ನಮಗೆ ಕೊಟ್ಟಿದ್ದಾರೋ ಆಲೋಚನೆಗಳನ್ನು ಒಂದೊಂದಾಗಿ ಆತನ ತೆಗೆದುಕೊಂಡ್ ಬರುವಂತ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ ಬೈಬಲ್ ಓದ್ಬೇಕು ನಾವು? ಯಾಕೆ ಬೈಬಲ್ ಸ್ಟಡಿ ಮಾಡ್ಬೇಕು ನಾವು? ದೇವರಾತ್ಮ ನೋಡ್ಕೊಳ್ತಾರೆ ಬಿಡು. ವಾರ ಪೂರ್ತಿ ಇವ್ರ ಕೆಲಸದಲ್ಲಿ ಬ್ಯುಸಿ ಆಗಿ ವಾರದಲ್ಲಿ ಬಂದು ಒಂದ್ ದಿವಸ ನಿಂತ್ಕೊಂಡಾಗ ದೇವ್ರ ಮಾತಾಡ್ಬೇಕಾ? ವಾರ ಪೂರ್ತಿ ದೇವರಿಗೆ ಸಮಯ ಕೊಡೋದಿಲ್ಲ, ವಾರ ಪೂರ್ತಿ ಬೈಬಲ್ ಮುಂದೆ ಕೂತ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಇವಾಗ ನಿಂತ್ಕೊಂಡಾಗ ಮಾತ್ರ ದೇವರಾತ್ಮ ತಾನಾಗಿ ಬಂದೇನ್ ಮಾಡ್ಬೇಕು? ಕೆಲಸವನ್ನ ಮಾಡ್ಬೇಕು. ಮತ್ತೆ ನಾನ್ ಯಾಕೆ ಇಲ್ಲಿ ನಿಂತಿರೋದು? ಹೌದಾ ಇಲ್ಲ ಪ್ರಿಯರೇ? ಒಮ್ಮೆ ಆಲೋಚನೆ ಮಾಡೋಣ. ದೇವರ ಕೆಲಸಕ್ಕೆ ನಾವು ಯಾವಾಗ್ಲೂ ಕೂಡ ಸಿದ್ಧವಾಗಿ ನಿಂತ್ಕೊಳ್ಬೇಕು. ಇಲ್ಲಿ ಶಿಷ್ಯರು ಕೂಡ ನೋಡ್ರಿ 3.5 ವರ್ಷಗಳ ಕಾಲ ದೇವಸ್ವಾಮಿಯವರ ಪಾದದಲ್ಲಿ ಕೂತ್ರು ಕಲ್ತ್ಕೊಂಡ್ರು. ಅವ್ರು ಯಾವ ಕಾಲೇಜಿಗೆ ಹೋಗ್ಲಿಲ್ಲ, ಆದರೆ ಅವ್ರೇನ್ ಮಾಡಿದ್ರು? ಯೇಸುಸ್ವಾಮಿಯವರ ಪಾದದಲ್ಲಿ ಕುಳಿತುಕೊಂಡು ಅನೇಕ ವಿಷಯ ಕಲ್ತ್ಕೊಂಡ್ರು. ಯೇಸುಸ್ವಾಮಿ ಶಿಲುಬೆಯ ಒಂದು ಮರಣದ ನಂತರ ಪುನರುತ್ಥಾನ ಆದ್ಮೇಲೆ ಕೂಡ 40 ದಿನಗಳ ಕಾಲ ಪರಲೋಕ ರಾಜ್ಯದ ಅನೇಕ ಸಂಗತಿಗಳನ್ನ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಬೋಧಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಕಲಿಬೇಕು ದೇವರ ಸೇವೆಗೆ. ಲೋಕದ ಕೆಲಸಕ್ಕೆ ನಾವು ಇಷ್ಟು ವರ್ಷ ಒಂದು ಕೆಲಸಕ್ಕೆ ಇಷ್ಟು ವರ್ಷ ಕಲಿಬೇಕು ಅಂತ ಇರುವಾಗ ದೇವರ ಕೆಲಸ ಒಂದು ಶ್ರೇಷ್ಠವಾಗಿರುವಂತದ್ದು ಲೋಕದಲ್ಲಿ. ಅಂತ ಕೆಲಸಕ್ಕೆ ನಾವು ಏನನ್ನೋ ಕಲಿಯದೆ ನಾವು ಮಾಡ್ತೀವಂದ್ರೆ ದೇವ್ರು ಕರ್ಕೊಳ್ತಾರ? ಖಂಡಿತ ಕರ್ಕೊಳಲ್ಲ ಪ್ರಿಯ. ಹಾಗಾಗಿ ದೇವರ ಸೇವೆಗೆ ಯಾವಾಗ್ಲೂ ಕೂಡ ಏನಾಗಿರ್ಬೇಕು? ಸಿದ್ಧಪಾಠ ಅನ್ನೋದು ಇರಬೇಕು. ಅದಕ್ಕೆ ದೇವರ ವಾಕ್ಯ ಚೆನ್ನಾಗಿ ಓದ್ಬೇಕು. ಯಾಕೆ ಹೇಳ್ತೀವಿ ಗೊತ್ತಾ? ದೇವರು ಯಾವಾಗ ಅವಕಾಶ ಕೊಡ್ತಾನೋ ಗೊತ್ತಿಲ್ಲ ನಮ್ಗೆ. ನಾವು ದೇವರ ಸೇವೆಗೆ ದೇವರ ವಾಕ್ಯವನ್ನು ಚೆನ್ನಾಗಿ ಧ್ಯಾನಿಸ್ತಾ ದೇವರ ಆಲೋಚನೆಗಳನ್ನು ತಿಳ್ಕೊಳ್ತಾ ನಾವು ದೇವರ ವಾಕ್ಯದಲ್ಲಿ ಬಲವಾಗಿ ನಿಂತ್ಕೊಳ್ಳುವುದಾದ್ರೆ ಆತನು ಅವಕಾಶದ ಬಾಗಿಲನ್ನು ತಾನಾಗೆ ತೆರೆಯುವಂತ ಪ್ರಯತ್ನವನ್ನು ಮಾಡ್ತಾರೆ. ಆ ತೆರೆಯುವಾಗ ನಾವೇನಾಗಿರ್ಬೇಕು? ಸಿದ್ಧಪಾಠ ಜೊತೆಗೆ ದೇವರ ಕೈಗೆ ಸಿಗುವ ಹಾಗೆ ಇರ್ಬೇಕು. ಲೋಕದ ಕೆಲಸಗಳಲ್ಲಿ ಬಹಳ ಬ್ಯುಸಿಯಾಗಿ ನಾವಿದ್ರೆ ನಾವಿದ್ರೆ ದೇವ್ರ ಎಂದಿಗೂ ಕೂಡ ಕರೆದುಕೊಳ್ಳೋದಿಲ್ಲ. ಒಂದ್ ವೇಳೆ ಅವಕಾಶ ಕೊಟ್ಟರು ನಾವೇನ್ ಹೇಳ್ತೀವಿ? ದೇವ್ರೆ ನಾನು ಬಿಸಿ ಇದೀನಿ, ಈ ಟೈಮಲ್ಲಿ ಬಹಳ ಬಿಸಿ ಇದ್ದೀನಿ ದೇವ್ರೆ, ನನ್ಗೆ ನೀವು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದೇವ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ ಎಂಬುದಾಗಿ ನಾವು ಹೇಳ್ತೀವಿ. ಹೌದಾ? ಯಾಕೆ? ಕೆಲಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಎಲ್ಲಾ ಕೆಲಸವನ್ನು ಸುತ್ತ ಇಟ್ಕೊಂಡು ನಾವು ಈ ಕೆಲಸಗಳನ್ನ ಮಾಡಕ್ಕಾಗದೆ ಒದ್ದಾಡ್ತಿದೀವಿ. ಈ ಕೆಲಸಗಳನ್ನೇ ಮಾಡಕ್ಕಾಗ್ತಾ ಇಲ್ಲ. ದೇವ್ರ ಕೆಲಸ ಮಾಡ್ತೀವಾ? ಒಂದು ದೇವ್ರ ಕೆಲಸಕ್ಕೆ ನಾವು ಮಾಡದೆ ಹೋದ್ರೆ ದೇವ್ರ ನಮ್ಗೆ ಅವಕಾಶ ಕೊಡ್ತಾನೆ? ಮತ್ತೆ ಎಂದಿಗೂ ಕೂಡ ಕೊಡೋದಿಲ್ಲ ಪ್ರಿಯ, ಎಂದಿಗೂ ಕೂಡ ಕೊಡೋದು. ಅದಕ್ಕೆ ಲೋಕದ ಬಂಧನಗಳಲ್ಲಿ ಸಿಕ್ಕಾಕಿಕೊಳ್ಳಬಾರ್ದು ಅಂತ ದೇವ್ರು ಯಾಕೆ ಹೇಳ್ತಂದ್ರೆ ಇದಕ್ಕೋಸ್ಕರವಾಗಿ. ಇವತ್ತು ಸೈತಾನು ದೇವರ ಮಕ್ಕಳು ದೇವರ ಸೇವೆಗೆ ಸಿದ್ಧವಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಬ್ಬೊಬ್ಬರು ನೋಡಿ ಒಂದೊಂದು ಬಂಧನ ಸಿಕ್ಕಾಕ್ಬಿಟ್ಟಿದ್ದಾನೆ. ಒಬ್ರು ಕೆಲವರು ಸಾಲದ ಸಮಸ್ಯೆ ಸಿಕ್ಕಾಕೊಂಡ್ರೆ, ಕೆಲವರು ಗೊತ್ತಿಲ್ಲದ ಪಾಪದ ಕಾರ್ಯಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯ ಬಂಧನಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟು, ಕೆಲವರು ಕುಟುಂಬ ಇರುವಂತ ಬಂಧನ ಸಿಕ್ಕಾಕೊಂಡಿದ್ದಾರೆ. ಕುಟುಂಬ ಬಂಧನ ಯಾವತ್ತಿಗೂ ಅಲ್ಲ, ಆದ್ರೆ ಕುಟುಂಬ ಜೀವನ ನಡೆಸೋದೇ ದೊಡ್ಡ ವಿಷಯ ಆಗ್ಬಿಡುತ್ತೆ ಕೆಲವರಿಗೆ. ಇನ್ನು ಎಲ್ಲಿ ಸೇವೆಗೆ ಬರ್ಲಿಕ್ಕೆ ಸಾಧ್ಯ ಪ್ರಿಯರೇ? ಒಮ್ಮೆ ಆಲೋಚನೆ ಮಾಡೋಣ. ದೇವರು ನಮಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ನಮ್ಮ ಪರಿಸ್ಥಿತಿ ಗೊತ್ತಿಲ್ಲದೆ ಅದನ್ನ ಅವಕಾಶ ಕೊಡ್ತಾನ? ಯೋಚನೆ ಮಾಡೋಣ. ಈಗ ದೇವರು ನನ್ನ ಸೇವೆ ಕರಿತಾ ಅಂತ ಇಟ್ಕೊಳ್ಳೋಣ. ನನ್ನ ದೇವ್ರ ಸೇವೆ ಕರಿತಾ ಇದ್ದಾರೆ. ನನ್ನ ಪರಿಸ್ಥಿತಿ, ನನ್ನ ಕುಟುಂಬದ ಸ್ಥಿತಿ ಅದಕ್ಕೆ ಗೊತ್ತಿಲ್ಲದೆ ಕರಿತಾ ಇದ್ದಾರಾ? ಇಲ್ಲ ಅಲ್ಲ. ಆತನಿಗೆ ಚೆನ್ನಾಗಿ ಗೊತ್ತಲ್ವಾ? ನನ್ನ ಪರಿಸ್ಥಿತಿ ಗೊತ್ತು, ನನ್ನ ಜೀವನ ಗೊತ್ತು, ನನ್ನ ಜೀವನದಲ್ಲಿ ಏನಿದೆ ಅಂತ ಗೊತ್ತು, ನನ್ನ ಕುಟುಂಬದಲ್ಲಿ ಯಾವ ಸ್ಥಿತಿ ಇದೆ ಅಂತ ಎಲ್ಲವೂ ಕೂಡ ದೇವರಿಗೆ ಗೊತ್ತುಂಟು. ಹೌದಾ? ಗೊತ್ತುಂಟು, ಎಲ್ಲ ಗೊತ್ತಿದೆ, ಆತನ ಕರೀತಿದ್ದಾನೆ. ಆದ್ರೆ ದೇವ್ರು ನಮ್ಮನ್ನ ಸೇವೆ ಕರೆಯುವಾಗ ನಾವು ಮಾಡ್ಬೇಕಾದ್ರೆ ಏನ್ ಗೊತ್ತಾ? ನಾವು ನೋಡ್ಬೇಕಾಗಿರೋದು ನನ್ನ ಸ್ಥಿತಿ ಹೇಗಿದೆ ಅಂತ ನೋಡೋದಲ್ಲ,
ನನ್ನ ಜೀವನದಲ್ಲಿ ಏನೆಲ್ಲ ಕೊರತೆಗಳಿದಾವೆ ಅದನ್ನ ಹೆಂಗ್ ನಿಭಾಯಿಸ್ಕೊಳ್ಬೇಕಂದ್ ಅದೆಲ್ಲ ಎಷ್ಟು ಮಾಡ್ಬೇಕಾಗಿರೋದು ನಾವೇನು ಅಷ್ಟೇ ಮಾಡ್ಬೇಕಂದ್ರೆ ತಮ್ಮ ಸ್ಥಿತಿಗತಿಗಳನ್ನ ಪಕ್ಕದಲ್ಲಿಟ್ಟು ನಾವು ನೋಡ್ಬೇಕಾಗಿರೋದು ಕರೆದಂತಹ ದೇವರು ನಂಬಿಗಸ್ತನಾಗಿದ್ದಾನೆ. ನಾನು ಆತನ ಸೇವೆಗೆ ಹೋಗುವುದಾದ್ರೆ ಆತನ ಏನ್ ಮಾಡ್ತಾನೆ, ನನ್ನ ಕುಟುಂಬವನ್ನು ಪೋಷಿಸ್ತಾನೆ, ನನ್ನ ಜೀವಿತವನ್ನು ಆತ ನೋಡ್ಕೊಳ್ತಾನೆ ಅನ್ನುವಂಥ ನಂಬಿಕೆಯಲ್ಲಿ ನಾವು ಕರೆದಾತನ ಮಾತಿಗೆ ಕಿವಿಕೊಟ್ಟು ಏನ್ ಮಾಡ್ಬೇಕು, ಮುಂದೆ ಹೋಗುವಂತಹ ಪ್ರಯತ್ನವನ್ನು ಮಾಡ್ಬೇಕು. ಅದು ಬಿಟ್ಟು ನನ್ನ ಕುಟುಂಬದ ಸಮಸ್ಯೆ ಇದೆ, ಹಣಕಾಸಿನ ಕೊರತೆ ಇದೆ, ಮಕ್ಕಳು ಓದ್ತಾ ಇದ್ದಾರೆ, ಇವೆಲ್ಲವೂ ನೋಡ್ಕೊಳ್ತಾ ಕೂತ್ಕೊಂಡ್ರೆ ನಾವು ಯಾವತ್ತಿಗೂ ಕೂಡ ದೇವರ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವ್ರು ಕರೆಯುವಾಗ ನಾವು ಹೋಗದೆ ಹೋದ್ರೆ, ಅವಕಾಶಗಳನ್ನ ಹೋಗದೆ ಹೋದ್ರೆ, ಅವಕಾಶ ಕೊಡುವಾಗ ನಾವು ಹೋಗದೆ ಹೋದ್ರೆ ದೇವರು ಎಂದಿಗೂ ಕೂಡ ನಮ್ಗೆ ಅವಕಾಶಗಳನ್ನು ಕೊಡೋದಿಲ್ಲ ಪ್ರಿಯರೇ. ಒಂದು ಸಣ್ಣ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ವರ್ಷಗಳ ಹಿಂದೆ, ಒಂದು 2 ವರ್ಷಗಳ ಹಿಂದೆ, 2-3 ವರ್ಷಗಳ ಹಿಂದೆ ನನಗೆ ಒಂದು ಕಡೆಗೆ ಹೋಗಿ ಬೀದರ್ ಪ್ರಾಂತ್ಯಕ್ಕೆ ಹೋಗಿ ವಾಕ್ಯವನ್ನು ಹೇಳುವಂತ ಅವಕಾಶ ಬಂತು ಅಲ್ವಾ. ದೇವ್ರು ನನಗೆ ನನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಮೊದಲ ಬಾರಿಗೆ ನಾನು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಅನೇಕರ ಮುಂದೆ ಹೋಗಿ ದೇವರ ವಾಕ್ಯವನ್ನು ಹೇಳುವಂತ ಅವಕಾಶವನ್ನು ಕೊಟ್ಟು, ದೇವರು ತನ್ನ ಮಕ್ಕಳ ಮೂಲಕವಾಗಿ, ತನ್ನ ದಾಸನ ಮೂಲಕವಾಗಿ ನನಗೆ ಒಂದು ಅವಕಾಶವನ್ನು ಕೊಟ್ಟರು. ಅವಕಾಶನ ಕೊಡುವಾಗ ನನಗೆ ಕೆಲವು ಸಲಹೆಗಳನ್ನ ಕೊಟ್ಟರೆ ಅಂತ ಹೇಳಿದ್ರೆ, ಈ ಟೈಮಲ್ಲಿ ನೀವು ಅಲ್ಲಿಗೆ ಹೋಗೋದು ಕರೆಕ್ಟ್ ಅಲ್ಲ, ಕುಟುಂಬದಲ್ಲಿ ಬಹಳ ಹಣಕಾಸಿನ ಸಮಸ್ಯೆ ಇದೆ, ಹಾಗಾಗಿ ನೀವು ಕುಟುಂಬದ ಕೆಲಸ ಮಾಡೋದು ಬಹಳ ಪ್ರಾಮುಖ್ಯವಾದ ವಿಷಯ ಅಂತೇಳಿ ಒಬ್ಬ ಸೇವಕರು ಕೂಡ ಹೇಳಿದ್ರು. ಹಾಗೆ ಕೆಲವರು ಈ ವಿಷಯವನ್ನು ಹೇಳುವಂತ ಪ್ರಯತ್ನ ಮಾಡಿದ್ರು. ಖಂಡಿತವಾಗ್ಲೂ ಅವ್ರು ತಪ್ಪಿಲ್ಲ ಬಿಡ್ರಿ. ಯಾಕಂದ್ರೆ ಅವ್ರು ಯಾಕೆ ಹೇಳಿದ್ರು ಅಂದ್ರೆ, ನನ್ನ ಕುಟುಂಬದ ಪರಿಸ್ಥಿತಿ ಹಾಗಿತ್ತು, ಕುಟುಂಬದಲ್ಲಿ ಬಹಳಷ್ಟು ಹಣಕಾಸಿನ ಕೊರತೆ ಇತ್ತು, ನನ್ನ ಕೆಲಸ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಸಾಲಗಳು ತೀರ್ಲಿಕ್ಕೆ ಸಾಧ್ಯ, ನಮ್ಮ ಕುಟುಂಬ ಮುಂದುವರ್ಲಿಕ್ಕೆ ಸಾಧ್ಯ, ಅಂತಹ ಸ್ಥಿತಿಯಲ್ಲಿ ನಮ್ಮ ಜೀವಿತ ಇತ್ತು. ಅವರು ಅದನ್ನ ನೋಡಿ ನನ್ನನ್ನು ಪ್ರೀತಿಸಿಯ ಆ ಮಾತುಗಳನ್ನು ಹೇಳುವಂತ ಪ್ರಯತ್ನವನ್ನು ಮಾಡಿದ್ರು ಪ್ರಿಯರೇ. ಆದರೆ ಅವ್ರ ಹತ್ರ ಹೇಳುವಾಗ ನಾನು ಯೋಚನೆ ಮಾಡಿದೆ, ಈಗ ದೇವರು ನನಗೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ, ಒಂದು ವೇಳೆ ದೇವರು ಕೊಟ್ಟ ಅವಕಾಶವನ್ನು ನಾನು ಉಪಯೋಗಿಸಿಕೊಳ್ಳದೆ ನನ್ನ ಕುಟುಂಬದ ಸಮಸ್ಯೆಗಳನ್ನ ನೋಡುವುದಾದ್ರೆ, ನನ್ನ ದೇವರಿಗೆ ನನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡುವಷ್ಟು ಕೆಪಾಸಿಟಿ ಇಲ್ವಾ? ನನ್ನ ದೇವರು ನನ್ನ ಕೆಲಸವನ್ನು ಕರಿತಾ ಇದ್ದಾನಲ್ವಾ, ನನ್ನ ಕುಟುಂಬದ ಪೋಷಿಸಕ್ಕೆ ನನ್ನ ದೇವರು ಸಮರ್ಥನಲ್ವಾ ಎಂಬುವಂತ ಆಲೋಚನೆ ಬಂತು ನನಗೆ. ಆಗ ನಾನು ಯೋಚನೆ ಮಾಡಿದೆ, ನನ್ನನ್ನು ಕರೆದಂತಹ ದೇವರು ನನ್ನ ಸ್ಥಿತಿಗೆ, ನನ್ನ ಪರಿಸ್ಥಿತಿ ಗೊತ್ತಲ್ವಾ, ನನ್ನ ಕರೆದಂತಹ ದೇವರಿಗೆ ನನ್ನ ಜೀವಿತ ಗೊತ್ತಲ್ವಾ, ನನ್ನ ಕೊರತೆಗಳು ಗೊತ್ತಲ್ವಾ, ಎಲ್ಲ ಗೊತ್ತಿದ್ರೆ ಆತನ ಕರಿತಾ ಇರೋದು. ಹಾಗಾಗಿ ನಾನು ಆತನ ಸೇವೆಗೆ ಹೋಗುವುದಾದ್ರೆ ಆತನ ಕುಟುಂಬನ ಪೋಷಣೆ ಮಾಡ್ತಾನೆ ಎಂಬುವಂತ ಆಲೋಚನೆ ಮಾಡಿದೆ. ಹಾಗೆ ಇನ್ನೊಂದು ಭಯ ಏನಾಯ್ತಂದ್ರೆ, ನಾನು ಆತನ ಕರಿತಾ ಇದ್ದಾನೆ ಸೇವೆಗೆ, ನಾನು ಹೋಗದೆ ಹೋದ್ರೆ ಮತ್ತೆ ನನಗೆ ಅವಕಾಶ ಸಿಗುತ್ತೋ ಇಲ್ವಾ ಎನ್ನುವಂತ ಭಯ ಕೂಡ ನನ್ನಲ್ಲಿ ಬಂತು ಪ್ರಿಯರೇ. ಹಾಗಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ಟೆ, ದೇವ್ರೆ ನೀನ್ ನೋಡ್ಕೊಳಪ್ಪ ಅಂತ ಹೇಳಿ ನಾನು ಸೇವೆಗೆ ಹೋದೆ. ಸೇವೆಯನ್ನ ಆತನ ಉದ್ದೇಶದ ಆಲೋಚನೆ ಮೇರೆಗೆ, ಆತನ ಬಲದಿಂದ ದೇವರ ಸೇವೆಯನ್ನು ಮಾಡಿಕೊಂಡು ನಾನು ವಾಪಸ್ ಬರುವಂತ ಪ್ರಯತ್ನ ಮಾಡಿದೆ. ಆದ್ರೆ ನನ್ನ ಕುಟುಂಬವನ್ನು ಅವತ್ತಿನ ಇವತ್ತರೆಗೂ ದೇವ್ರು ಕೈ ಬಿಟ್ಟಿದಾರ? ಬಿಡ್ಲಿಲ್ಲ. ಆತನ ಕಾಪಾಡ್ತಿದ್ದಾನೆ, ಆತನ ನಡ್ಸ್ಕೊಂಡು ಬರ್ತಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರು ತನ್ನ ಸೇವೆಗೆ ಕರೆಯುವಾಗ ನಾವು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನಾವು ಯಾವತ್ತಿಗೂ ನೋಡುವಂತ ಪ್ರಯತ್ನ ಮಾಡಬಾರ್ದು. ಕರೆದಾತನ ಮೇಲೆ ಆತ ನಂಬಿಗಸ್ತನಾಗಿದ್ದಾನೆ ಅಂತ ಆತನ ಮೇಲೆ ನಂಬಿಕೆ ಇಟ್ಟು ಏನ್ ಮಾಡ್ಬೇಕು, ನಾವು ಆತನ ಸೇವೆಯಲ್ಲಿ ಹೋಗುವಂತ ಪ್ರಯತ್ನವನ್ನು ಮಾಡಿದ್ರೆ ದೇವರು ಎಷ್ಟು ಉನ್ನತವಾಗಿ ನಮ್ಮನ್ನು ನಡೆಸ್ತಾನೆ ಅಂತ ಹೇಳಿದ್ರೆ, ನಮ್ಮ ಊಹೆಗೂ ಮೀರಿ ಆತ ನಮ್ಮನ್ನ ನಡೆಸುವವನಾಗಿದ್ದಾನೆ, ಹಾಗೆ ಪೋಷಿಸುವವನಾಗಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅಬ್ರಹಾಮನ ನೋಡ್ತೀವಲ್ವಾ, ಅಬ್ರಹಾಮನನ್ನ ದೇವರು ಕರೀತಾರೆ, ಮಗನೇ ನೀನು ಬಾ ಅಂತ. ಕರೆದಾತನು ನಂಬಿಗಸ್ತನು ಎಂಬುದಾಗಿ ಹೇಳಿ ಅಬ್ರಹಾಮ ಏನ್ ಮಾಡ್ದ, ನಂಬಿಕೆಯಿಂದ ಆ ಕರೆದಾತನಾಗಿರೋ ದೇವರ ಮಾತಿಗೆ ಹೋಗುಟ್ಟು ಏನ್ ಮಾಡ್ದ, ದೇವರು ಹೇಳಿದ ಮಾರ್ಗದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಮುಂದುವರೆದ. ನಾವು ಅಬ್ರಹಾಮನ ಜೀವನ ಎಲ್ಲಾದ್ರೂ ಆತನು ಅವಮಾನ ಪಟ್ಟಾಗ ನೋಡ್ತೀವ? ನೋಡುದಿಲ್ಲ. ಅವನಿಗೆ ಅಬ್ರಹಾಂ ಎಲ್ಲಾದ್ರೂ ಸೋತ ಹಾಗೆ ನೋಡ್ತೀವ? ನೋಡುದಿಲ್ಲ. ಅಬ್ರಹಾಮ ಎಲ್ಲಾದ್ರೂ ಕೈ ಬಿಡೋದು ಪಟ್ಟ ಹಾಗೆ ನೋಡ್ತೀವ? ನೋಡುದಿಲ್ಲ. ಅಬ್ರಹಾಮ ಎಲ್ಲಾದ್ರೂ ಉಪವಾಸವಿದ್ದ ಹಾಗೆ ನೋಡ್ತೀವ? ನೋಡುದಿಲ್ಲ. ಯಾಕೆ ನೋಡುದಿಲ್ಲ? ಆತನ ಕರೆದಿದ್ಯಾರು? ದೇವರು. ಆತನೇನಾಗಿದ್ದಾನೆ? ನಂಬಿಗಸ್ತನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಅಬ್ರಹಾಮನ ಜೀವನ ಇವತ್ತಿಗೂ ಕೂಡ ಚರಿತ್ರೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದೆ. ಯಾಕೆ ಗೊತ್ತಾ? ಆತನು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಆತನಿಗೆ, ಆದ್ರೆ ದೇವರು ಕರೆದಿದ್ದಾನೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ದೇವರ ಮೇಲೆ ಪರಿಪೂರ್ಣ ಭರವಸೆ ಇಟ್ಟು ದೇವರನ್ನು ಹಿಂಬಾಲಿಸುವಂತ ಪ್ರಯತ್ನ ಮಾಡ್ತಾನೆ. ತನ್ನ ಸ್ಥಿತಿಯನ್ನು ನೋಡ್ಲಿಲ್ಲ. ಅವತ್ತು ನನಗೆ ಮನೆ ಇದೆ, ನನಗೆ ಇವತ್ತು ಬಿಸ್ನೆಸ್ ಇದೆ, ನನಗೆ ಎಲ್ಲ ಇದೆ, ಅಪ್ಪ ತಂದೆ ಇದ್ದಾರೆ, ಕುಟುಂಬ ಇದೆ, ಹೆಂಡತಿ ಎಲ್ಲರೂ ಇದೆ, ಇವರೆಲ್ಲ ಬಿಟ್ಟು ನಾನು ಹೇಗೆ ಹೋಗ್ಬೋದು ಎಂಬುದಾಗಿ ಯೋಚನೆ ಮಾಡ್ಲಿಲ್ಲ. ನನ್ನ ಪರಿಸ್ಥಿತಿ ಇವತ್ತು ಚೆನ್ನಾಗಿದೆ, ಆಯ್ತು ಕರಿತಾ ಇದ್ದಿತ್ತು, ನಿಂದೆ ಹೋದ್ರೆ ನನ್ನ ಜೀವಿತ ಹೇಗಿರುತ್ತೆ ಎಂಬುದಾಗಿ ಆತನ ಯೋಚನೆ ಮಾಡುವಂತ ಪ್ರಯತ್ನ ಮಾಡ್ಲಿಲ್ಲ. ಮಾಡ್ಲಿಲ್ಲ. ಆದ್ರೆ ಆತನು ಕರೆದಾತನು ನಂಬಿಗಸ್ತನು ಎನ್ನುವಂತ ಒಂದು ವಿಷಯದಲ್ಲಿ ಆತನ ಹಿಂದೆ ಹೋಗುವಂತ ಪ್ರಯತ್ನ ಮಾಡ್ದ. ಅಬ್ರಹಾಮನ ಜೀವಿತ ಒಂದು ಉನ್ನತವಾದ ಸ್ಥಿತಿಯಲ್ಲಿ ಇವತ್ತು ಕಾಣಿಸಿಕೊಳ್ಳಿಕ್ಕೆ ಕಾರಣ ಆಯ್ತು. ಅಂದ್ರೆ ದೇವರು ಕರೆಯುವಾಗ ನಮ್ಮ ಸ್ಥಿತಿಗತಿಗಳನ್ನ ನಾವು ಯಾವತ್ತೂ ನೋಡುವಂತ ಪ್ರಯತ್ನ ಮಾಡಬಾರ್ದು. ಯಾಕಂದ್ರೆ ಆತನಿಗೆಲ್ಲ ಗೊತ್ತಿದ್ದೇ ಆತನ ಕರೀತಾ ಇದ್ದಾನೆ ಪ್ರಿಯ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಆತನ ಕೈಯಲ್ಲಿ ಸಂಪೂರ್ಣ, ದೇವ್ರೆ ನನ್ನ ಜೀವಿತ, ನನ್ನ ಕುಟುಂಬ ನಿನ್ನ ಜವಾಬ್ದಾರಿ ಸ್ವಾಮಿ, ನೀನ್ ಕರಿತಾ ಇದೀಯ ನನ್ನ ಸೇವೆಗೆ, ನಾನು ಬರ್ತೀನಿ ಎಂಬುದಾಗಿ ಏನ್ ಮಾಡ್ಬೇಕು, ಆತನ ಹಿಂದೆ ಹೋಗುವಂತ ಪ್ರಯತ್ನ ಮಾಡಿದ್ರೆ ನಮ್ಮ ಊಹೆಗೂ ನಿಲುಕದ ಹಾಗೆ ದೇವರ ಅದ್ಭುತವಾಗಿ ನಮ್ಮನ್ನ ನಡೆಸುವವನಾಗಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಇನ್ನೊಂದು ವಿಷಯವನ್ನ ಹೇಳ್ಬೇಕಿಲ್ಲಿ. ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ದೇವ್ರು ಕರೀತಾ ಇದ್ದಾರೆ ಅಂತ ಇವ್ರು ಅಂದ್ಕೊಂಡು ಕುಟುಂಬವನ್ನ ಬಿಟ್ಟು ಸೇವೆಗೆ ಹೋಗುವವರು ಇದ್ದಾರೆ. ಅದು ರಾಂಗ್. ಅದನ್ನ ದೇವ್ರ ವಾಕ್ಯ ಹೇಳ್ತಿಲ್ಲ. ಇಲ್ಲಿ ಹೇಳ್ತಿರೋದು ಏನಂತ ಹೇಳಿದ್ರೆ, ದೇವರ ಅವಕಾಶಗಳನ್ನು ಕೊಡುವಾಗ ನಾವು ಸೇವೆಗೆ ಹೋಗ್ಬೇಕು. ನಮ್ಮಷ್ಟು ನಾವೇ ಏನ್ ಮಾಡಬಾರ್ದು, ದೇವರ ಸಮಯ ಬರ್ದಿರೋ ಮುಂಚಿತವಾಗಿ ಕುಟುಂಬವನ್ನು ಬೀದಿಯಲ್ಲಿ ಬಿಟ್ಟು ನಾವು ಸೇವೆ ಮಾಡುವಂತ ಪ್ರಯತ್ನ ಮಾಡಬಾರ್ದು. ದೇವ್ರು ಯಾವತ್ತಿಗೂ ಅದನ್ನ ಹೇಳೋದಿಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತದೆ, ಕುಟುಂಬವನ್ನು ಪೋಷಿಸದೆ ಹೋದ್ರೆ ವಿಶ್ವಾಸಗಳಿಗಿಂತ ಅವಿಶ್ವಾಸಗಳಿಗಿಂತ ಕಡೆಯಾದವರಂತೆ ನಾವು. ಅರ್ಥ ಆಗ್ತಿದ್ಯಾ? ಅಂದ್ರೆ ಕುಟುಂಬ ಜವಾಬ್ದಾರಿ ನಮ್ಮದೇ, ನಾವೇ ಪೋಷಣೆ ಕುಟುಂಬ ಬಿಟ್ಟು ನಾವ್ ಏನ್ ಮಾಡ್ಬಾರ್ದು, ಹೋಗ್ಬಾರ್ದು. ಆದ್ರೆ ದೇವರ ಅವಕಾಶ ಕೊಡುವಾಗ ಕುಟುಂಬದೊಂದಿಗೆ ನಾವೇನ್ ಮಾಡ್ಬೇಕು, ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ವಾಕ್ಯವನ್ನು ನೋಡೋಣ. 1 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನ. 1 ಥೆಸಲೋನಿಕ 5:24. 5:24. ನಿಮ್ಮನ್ನು ಕರೆಯುವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನೋಡ್ರಿ, ನಿಮ್ಮನ್ನು ಕರೆದವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನ ಸಾಧಿಸ್ತಾನೆ ಎಂಬುವಂತ ವಿಷಯವನ್ನು ನೋಡ್ತಿದ್ದೇವೆ. ಅಂದ್ರೆ ನಮ್ಮನ್ನ ಕರೆದಿರುವಂತಹ ದೇವರು ನಂಬಿಗಸ್ತನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಆತನು ಯಾವತ್ತಿಗೂ ಕೂಡ ನಮ್ಮನ್ನು ಕೈ ಬಿಡುವಂತವನಲ್ಲ. ಆತನು ತನ್ನ ಉದ್ದೇಶಗಳನ್ನ ನೆರವೇರಿಸಿಕೊಳ್ಳೇಕೊಳ್ತಾನೆ. ಇದು ನಾವು ನಂಬಿಕೆಯಿಂದ ಮುಂದೆ ಹೋಗುವಂತ ಪ್ರಯತ್ನವನ್ನು ಮಾಡ್ಬೇಕು. ನಾವು ನೋಡ್ತಾ ಇದ್ದೇವೆ, ಯೋಹಾನನಿಗೆ ಯಾಕೆ ದೇವರು ಮರಿಯಮ್ಮನವರ ಜವಾಬ್ದಾರಿ ವಹಿಸಿಕೊಟ್ರು, ಯಾಕೆ ತನ್ನ ಕೆಲಸವನ್ನು ಒಪ್ಪಿಸಿಕೊಟ್ರು ಅಂದ್ರೆ, ಯೋಹಾನ ದೇವರ ಕೈಗೆ ಸಿಗುವ ಹಾಗೆ ಇದ್ದಾನೆ, ಹಾಗೆ ದೇವರ ಸೇವೆಗೆ ಸಿದ್ಧವಾಗಿಯೂ ಕೂಡ ಇದ್ದಾನೆ ಪ್ರಿಯರೇ. ನಾವು ಯೆಶಾಯ ಪ್ರವಾದಗಳನ್ನು ನೋಡುವುದಾದ್ರೆ, ದೇವ್ರು ಕೇಳ್ತಾರೆ ಯೆಶಾಯನಿಗೆ, ಯಾರು ಹೋಗ್ತಾ ನನ್ನ ಸೇವೆಗೆ ಎಂಬುದಾಗಿ ಹೇಳುವಾಗ ಯೆಶಾಯ ಹೇಳ್ತಾರೆ, ದೇವರೇ ನಾನು ಹೋಗ್ತೇನೆ ನಿನ್ನ ಸೇವೆಗೆ ಎಂಬುದಾಗಿ ಹೇಳ್ತಾರೆ. ನೋಡೋಣ ವಾಕ್ಯವನ್ನ. ಆಗ ಯಾವನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದನು. ನೋಡಿ, 6ನೇ ಅಧ್ಯಾಯ 8ನೇ ವಚನದಲ್ಲಿ ಯಾರು ಹೋಗುವರು ನನ್ನ ಕೆಲಸಕ್ಕಾಗಿ ಎಂಬುವಂತ ಸ್ವರ ಕೇಳಿದ ತಕ್ಷಣ ರಿಯಾಕ್ಟ್ ಆಗ್ತಿದ್ದಾರೆ ಯಾರು, ಯೆಶಾಯರವರು. ಏನಂತ ಹೇಳಿ, ಇಗೋ ದೇವರೇ ನಾನಿದ್ದೆ, ನನ್ನ ಕಳಿಸಿಕೊಡು ಎಂಬುದಾಗಿ ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾರೆ. ಅದಕ್ಕೆ ಯೆಶಾಯ ಪ್ರವಾದಿಯನ್ನ ದೇವರು ಆರಿಸಿಕೊಂಡು ತನ್ನ ಸೇವೆಗೆ ಕಳಿಸಿಕೊಡುವಂತ ಪ್ರಯತ್ನವನ್ನು ಮಾಡಿದ್ರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರು ನಮ್ಮ ಒಟ್ಟಿಗೆ ನೇರವಾಗಿ ಮಾತನಾಡ್ತಿದ್ದಾರೆ. ಮಗನೇ, ನೀನು ನನ್ನ ಸೇವೆ ಮಾಡ್ಬೇಕನ್ನೋ ಆಲೋಚನೆ ನಿನಗಿದೆಯಾ? ಹಾಗಿದ್ರೆ ನೀನು ಸಿದ್ಧವಾಗು. ನನ್ನ ಚಿತ್ತವನ್ನ ನೆರವೇರಿಸಬೇಕೆಂಬುವಂತ ಆಲೋಚನೆ ನಿನಗಿದ್ರೆ ಏನ್ ಮಾಡ್ಬೇಕು, ನನ್ನ ಕೈಗೆ ಸಿಗುವ ಹಾಗೆ ಇರು ನೀನು. ನಾವು ಸಿದ್ಧಪಾಟು ಹೊಂದಿರ್ಬೇಕು, ಹಾಗೆ ದೇವರ ಕೈಗೆ ಸಿಗುವ ಹಾಗೆ ಕೂಡ ಇರಬೇಕು. ಎಚ್ಚರವಾಗಿರೋಣ. ಸೈತಾನನ ದೇವರ ಕೈಗೆ ಸಿಗದ ಹಾಗೆ ಮಾಡ್ಲಿಕ್ಕೆ ಅನೇಕ ಬಂಧನಗಳಲ್ಲಿ ನಾವು ಬ್ಯುಸಿಯಾಗಿರುವ ಹಾಗೆ ಆತನ ಮಾಡ್ತಿದ್ದಾರೆ. ಎಚ್ಚರವಾಗಿರೋಣ. ಅನವಶ್ಯಕವಾದ ಒಂದು ಕಾರ್ಯಗಳನ್ನು ತೊಡಗಿಸಿಕೊಂಡು ನಮ್ಮನ್ನ ಬ್ಯುಸಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬಾರ್ದು. ಆ ಟೈಮಲ್ಲಿ ದೇವರು ತನ್ನ ಕೆಲಸಕ್ಕೆ ಕರೆದ್ರೆ ನಾವು ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ದೇವರ ಸೇವೆ ಮಾಡುವ ಉನ್ನತವಾದ ಅವಕಾಶವನ್ನ ನಾವು ಕಳೆದುಕೊಳ್ತೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಅಂದ್ರೆ ನಾವು ಯೇಸು ಸ್ವಾಮಿ ಅವರು ಕಲ್ವಾರಿ ಶಿಲುಬೆಯಲ್ಲಿ ನೋಡಿದ 3ನೇ ಮಾತಿನ ಮೂಲಕ 3 ವಿಷಯಗಳನ್ನ ನಾವೇನ್ ಮಾಡಿದ್ವಿ, ಧ್ಯಾನಿಸುವಂತ ಪ್ರಯತ್ನ ಮಾಡಿದ್ವಿ. ಮೊದಲನೇದಾಗಿ, ತಂದೆ ತಾಯಿಗಳ ಕುರಿತಾಗಿ ಏನ್ ಮಾಡ್ಬೇಕು, ಮಕ್ಕಳು ಗೌರವಯುಳ್ಳವರಾಗಿರ್ಬೇಕು, ಅವರ ಸನ್ಮಾನಿಸುವವರಾಗಿರ್ಬೇಕು, ಹಾಗೆ ತಂದೆ ತಾಯಿಗಳ ವಿಷಯದಲ್ಲಿ ಜವಾಬ್ದಾರಿ ಉಳ್ಳವರಾಗಿರ್ಬೇಕು ಎನ್ನುವಂತ ಸಂದೇಶವನ್ನು ನೋಡ್ತಿದ್ದೇವೆ. ಎರಡನೇದಾಗಿ, ದೇವರ ಬಳಿಗೆ ನಾವು ದೇವರನ್ನ ಆಶ್ರಯಿಸಿ ದೇವರ ಬಳಿಗೆ ಬರುವಂತ ಯಾರನ್ನಾದ್ರೂ ಕೂಡ ದೇವರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಅವರ ವಿಷಯವಾಗಿ ದೇವರು ತಾನೇ ಆಶ್ರಯದುರ್ಗವಾಗಿ ಅವರ ಪಕ್ಷದಲ್ಲಿ ನಿಂತ್ಕೊಳ್ತಾರೆ ಎನ್ನುವಂತ ವಿಷಯವನ್ನ ನೋಡ್ತೀವಿ. ಮೂರನೇದಾಗಿ, ದೇವರ ಸೇವೆಯನ್ನ ಮಾಡ್ಬೇಕು ಅಂದ್ರೆ ಏನಾಗಿರ್ಬೇಕು, ನಾವು ಸಿದ್ಧವಾಗಿರ್ಬೇಕು, ಹಾಗೆ ದೇವರ ಕೈಗೆ ಸಿಗುವ ಹಾಗೆ ಇರಬೇಕು. ಒಂದು ವೇಳೆ ನಾವು ಸಿದ್ಧವಾಗಿ ಹೋದ್ರು, ದೇವರ ಕೈಗೆ ಸಿಗುವ ಹಾಗೆ ಇಲ್ಲದೆ ಹೋದ್ರೂ ಕೂಡ ದೇವರು ನಮ್ಮನ್ನ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳೋದಿಲ್ಲ ಎಂಬುವಂತ ವಿಷಯಗಳನ್ನ ನಾವು ಈ ಒಂದು 3ನೇ ವಾಕ್ಯದಲ್ಲಿ 3ನೇ ಮಾತಲ್ಲಿ, ಅಂದ್ರೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸಪ್ಪ ಅವರು ನುಡಿದ, ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಅವರು ನುಡಿದ 3ನೇ ಮಾತಿನ ಮೂಲಕವಾಗಿ ಈ 3 ಸಂಗತಿಗಳನ್ನ ಇವತ್ತು ನಾವು ಧ್ಯಾನಿಸುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಈ 3 ಮಾತುಗಳನ್ನು ಕೂಡ ಇದರ ಪಾರ್ಟ್ 1 ಪಾರ್ಟ್ 2 2 ಕೂಡ ಯೂಟ್ಯೂಬ್ ಅಲ್ಲಿ ಇರ್ತವೆ. ನೀವು ಒಂದ್ ವೇಳೆ ಇನ್ನೊಂದ್ಸಲ ನೋಡ್ಬೇಕಂದ್ರೆ ನೋಡುವಂತ ಪ್ರಯತ್ನ ಮಾಡ್ಬೋದು. ನೋಡಿ, ಇದರ ಮೂಲಕವಾಗಿ ಆತ್ಮೀಯ ಒಂದು ಪಾಠವನ್ನ ನಾವು ಕಲ್ತ್ಕೊಂಡು ಏನ್ ಮಾಡೋಣ, ದೇವರು ಮೆಚ್ಚುವ ಹಾಗೆ ನಾವು ಜೀವಿಸ್ತಾ ಆತನ ಸೇವೆಗೆ ಸಿದ್ಧವಾಗಿ ಆತನ ಕೈಗೆ ಸಿಗುವವರಾಗಿ ನಾವೇನ್ ಮಾಡೋಣ, ಇದ್ದು ಆತನ ಚಿತ್ತವನ್ನು ನೆರವೇರಿಸ್ತಾ ಆತನ ಮಾರ್ಗದಲ್ಲಿ ಆತನು ಮೆಚ್ಚುವ ಹಾಗೆ ನಂಬಿಗಸ್ತರಾಗಿ ಮುಂದೆ ಸಾಗುವಂತಹ ಪ್ರಯತ್ನವನ್ನು ಮಾಡೋಣ. ಅಂತ ಉನ್ನತವಾದ ಕೃಪೆಯನ್ನ ದೇವಾದಿ ದೇವನಾಗಿರುವಂತ ಕರ್ತನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂಬುದಾಗಿ ನಾನು ಹೃದಯ ತುಂಬಿದವನಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಆಮೇನ್.